ಹಲೋ ಎವ್ರಿವನ್, ವೆಲ್ಕಮ್ ಟು ಸರಿತಾ ಕ್ಲಾಸಸ್. ಇಂದಿನ ತರಗತಿಯಲ್ಲಿ ಬಜೆಟ್ ಬಗ್ಗೆ, ಕರ್ನಾಟಕ ಬಜೆಟ್ ಬಗ್ಗೆ ನಾವು ಸವಿವರವಾಗಿ ತಿಳ್ಕೊಳ್ತಾ ಹೋಗೋಣ. ಯಾಕೆಂದ್ರೆ 2025 ಪ್ರಿಲಿಮ್ಸ್ ಕ್ವಶನ್ ಪೇಪರ್ನ ನೀವು ಅನಲೈಸ್ ಮಾಡಿದ್ರೆ ಕರ್ನಾಟಕ ಬಜೆಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ನೋಡಿ, ಈಗ ಲಾಸ್ಟ್ ನಾನು ಬಜೆಟ್ ಕ್ವಶನ್ಸ್ ಎಲ್ಲ ತೆಗೆದು ಅನಾಲಿಸಿಸ್ ಮಾಡ್ತಿದ್ದೆ. 10 ಕ್ವಶನ್ ಬಂದಿದೆ ಕರ್ನಾಟಕ ಬಜೆಟ್ ಇಂದ. ಇದನ್ನ ಎಷ್ಟು ಅವರ್ಗಳು ಓದ್ಬೋದು ಗೊತ್ತಾ? ನಾನು ಪಾಠ ಮಾಡಕ್ 4 ರಿಂದ 5 ಅವರ್ ತಗೋತೀನಿ ಮ್ಯಾಕ್ಸಿಮಮ್. ಯಾಕಂದ್ರೆ ತುಂಬಾ ಎಲಾಬ್ರೇಟಿವ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋದು. ಈ 4 ರಿಂದ 5 ಅವರ್ ಕ್ಲಾಸು. ಸೊ ಅದ್ರ ಜೊತೆಗೆ ನೀವು ಒಂದ್ 2-3 ರಿವಿಷನ್. ಓಕೆ, ಮಿನಿಮಮ್ ಒಂದು 6-7 ಅವರ್ಸ್ ಅಲ್ಲಿ ಇಡೀ ಕಂಪ್ಲೀಟ್ ಬಜೆಟ್ ಮುಗಿಸ್ತೀರಾ. ಕ್ವಶನ್ಸ್ ಎಷ್ಟು ಬಂದಿದೆ ಗೊತ್ತಾ? 2025 ನಾನು ವಿತ್ ಪ್ರೂಫ್ ತೋರಿಸ್ತೇನೆ. 10 ಕ್ವಶನ್ಸ್ ಬಂದಿದೆ. ಸೊ 5-6 ಅವರ್ ಅಲ್ಲಿ 10 ಕ್ವಶನ್ ಅಟೆಂಪ್ಟ್ ಮಾಡೋದು ಹೆಂಗಿದೆ, ಅದೇನೆ ಇಡೀ ಹಿಸ್ಟ್ರಿನೋ ಅಥವಾ ಇಡೀ ಎಕಾಲಜಿ ಎನ್ವಿರಾನ್ಮೆಂಟ್ ಇದು ಓದ್ಲಿಕ್ಕೆ 15 ದಿನ ಬೇಕು. 15 ದಿನ ಬೇಕು. ಅದಕ್ಕೆ ಮಲ್ಟಿಪಲ್ ರಿವಿಷನ್ಸ್ ಬೇಕು. ಇದೇ 10 ಕ್ವಶನ್ಸ್ ಅದರಿಂದ ತೆಗಿಬೇಕಂದ್ರೆ ಆ ಸಬ್ಜೆಕ್ಟ್ ಇಂದ. ದಿಸ್ ಇಸ್ ಕಾಲ್ಡ್ ಸ್ಟ್ರಾಟಜಿಕ್ ಹಾರ್ಡ್ ವರ್ಕ್. ಓಕೆ, ಸ್ಟ್ರಾಟಜಿ ಮಾಡ್ಕೊಂಡು ಪ್ರಿಪರೇಷನ್ ಮಾಡ್ಬೇಕಾಗತ್ತೆ. ಇದರಲ್ಲಿ ಒಂದೂ ತಪ್ಪಾಗ್ದಂಗೆ, ಯಾಕಂದ್ರೆ ಇರೋದು ಕಂಟೆಂಟ್ ತುಂಬಾ ಕಡಿಮೆ. ಗೌರ್ಮೆಂಟ್ ಬಜೆಟ್ ಕಾಪಿ ನಿಮ್ಮ ಹತ್ರ ಇರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಏನಾದ್ರೂ ನಿಮ್ಗೆ ಕಾನ್ಸೆಪ್ಟ್ಸ್ ಕ್ಲಾರಿಟಿ ತಿಳ್ಕೊಂಡು ಎಕ್ಸ್ಪ್ಲೇಷನ್ ತಿಳ್ಕೊಂಡ್ಬಿಟ್ರೆ ಸ್ಕೀಮ್ಗಳನ್ನ, ಪ್ರೋಗ್ರಾಮ್ಗಳನ್ನ, ಕನ್ಫ್ಯೂಷನ್ ಇರುತ್ತೆ. ಬರೀ ಕನ್ಫ್ಯೂಸ್ ಮಾಡೋದಷ್ಟೇ. ಇದನ್ನೇನ್ ನಿಮ್ಗೇನು ತುಂಬಾ ಟ್ರಿಕ್ಕಿಯಾಗಿ ಕ್ವಶನ್ ಕೇಳಿ ನಿಮ್ಮನ್ನ ಕನ್ಫ್ಯೂಸ್ ಮಾಡ್ತಾನೆ ವಿನಃ ಏನೋ ಹೊಸದು ರಾಕೆಟ್ ಸೈನ್ಸ್ ಕ್ವಶನ್ಸ್ ಅಂತೂ ಕೇಳಲ್ಲ ಅಲ್ವಾ? ಅದಕ್ಕೋಸ್ಕರ ವೆರಿ ಲೆಸ್ ಟೈಮ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಹೆಂಗ್ ಮಾಡೋದು. ಓಕೆ, ಬಜೆಟ್ ಇಸ್ ಒನ್ ಸಚ್ ಗ್ರೇ ಏರಿಯಾ ಯು ಶುಡ್ ನಾಟ್ ಲೀವ್. ಓಕೆ, ಎನಿವೆ ಅದ್ರ ಬಗ್ಗೆ ಜಾಸ್ತಿ ಪೀಠಿಕೆ ಬೇಡ. ಈಗ ಬಜೆಟ್ ಬಗ್ಗೆ ತಿಳ್ಕೊಳ್ಳೋಣ. ಕರ್ನಾಟಕ ಬಜೆಟ್ ಇಡೀ ದೇಶದಲ್ಲಿ 4ನೇ ಲಾರ್ಜೆಸ್ಟ್ ಬಜೆಟ್ ಅಂತ ಹೇಳ್ತೇವೆ. ಕರ್ನಾಟಕದಲ್ಲೇ 4ನೇ ಅತಿ ದೊಡ್ಡ ಬಜೆಟ್. ಹಾಗಾದ್ರೆ ಫಸ್ಟ್ 3 ಪೊಸಿಷನ್ ಅಲ್ಲಿ ಯಾವ್ದಿರುತ್ತೆ ಅಂದ್ರೆ ಯು ಪಿ ಆದ್ಮೇಲೆ ಮಹಾರಾಷ್ಟ್ರ, ರಾಜಸ್ಥಾನ್, ಅದಾದ್ಮೇಲೆ ಕರ್ನಾಟಕ. ಸೊ ಗಾತ್ರ ಎಷ್ಟಪ್ಪ? ಬಜೆಟ್ನ ಗಾತ್ರ 4,48,004 ಕೋಟಿ. ಓಕೆ, ಅಥವಾ ಸಿಂಪಲ್ ಆಗಿ ಹೇಳ್ಬೋದಾದ್ರೆ 4.48 ಲಕ್ಷ ಕೋಟಿ ಅಂತ ಹೇಳ್ಬೋದು. ಓಕೆ, ಇವ್ರದೆಲ್ಲ UP ಮಹಾರಾಷ್ಟ್ರದೆಲ್ಲ 7-8 ಲಕ್ಷ ಕೋಟಿ ಇದೆ. ನಮ್ದು 4 ಲಕ್ಷ ಕೋಟಿ. ಓಕೆ, ಆನ್ ಆವರೇಜ್ ಹೇಳೋದಾದ್ರೆ. ವೆನ್ ಇಟ್ ಕಮ್ಸ್ ಟು ಕೆಎಸ್ ಪ್ರಿಲಿಮ್ಸ್ ಇರೋದ್ರಿಂದ ಸೊ ಅದನ್ನ ಮತ್ತೆ VO ಎಕ್ಸಾಮ್ಗೂ ಕೂಡ ಬಜೆಟ್ ಮೇಲೆ ಕ್ವಶನ್ ಕೇಳ್ತಾರೆ. VAO ಮತ್ತೆ PC ಇದಕ್ಕೆಲ್ಲ. ಬಟ್ ನನ್ನ ಗಮನ ಹೆಚ್ಚಾಗಿರೋದು ಈಗ KS ಪ್ರಿಲಿಮ್ಸ್ ಅಂತ ತಗೊಂಡ್ರೆ ಅಲ್ಲಿ 10 ಕ್ವಶನ್ 2024 ಬಂದಿದೆ. ಅದಕ್ಕೆ ವಿಟ್ನೆಸ್ ಆಗಿ ನಾನು ಕ್ವಶನ್ಸ್ ಕೂಡ ತಗೊಂಡ್ ಬಂದಿದ್ದೀನಿ. ಓಕೆ, ಯಾವ ರೀತಿ ನೀವು ಅನ್ಕೊಂಡಂಗೆ ಸರಳವಾಗಿ ಏನು ಕ್ವಶನ್ಸ್ ಬರಲ್ಲ. 1-2 ಸರಳವಾಗೂ ಇರುತ್ತೆ, ಸಿಂಪಲ್ ಕ್ವಶನ್ಸ್ ಇರುತ್ತೆ. ಬಟ್ ತುಂಬಾ ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾನೆ. Okay, so we'll look at the sample questions of that previous year 2024 ಅಲ್ಲಿ ಆಗಿರುವಂತ ಪ್ರಿಲಿಮ್ಸ್. 2 ಸರಿ ಆಗಿದ್ದ ಪ್ರಿಲಿಮ್ಸ್. ಆ 2 ಕ್ವಶನ್ ಇನ್ನೊಂದ್ಸತಿ ಇನ್ನೊಂದು ಕ್ವಶನ್ ಪೇಪರ್ ಅಲ್ಲಿ ಇರುವಂತ ಎಲ್ಲ ಕ್ವಶನ್ಸ್ ತಗೊಂಡ್ ಬರ್ತೀನಿ. ಗಮನಿಸಿ, 40 ಕ್ವಶನ್ ಯಾವ್ದ್ರಿಂದ ಬರುತ್ತೆ ಗೊತ್ತಾ? ಸರ್ವೆ, ಬಜೆಟ್ ಮತ್ತೆ ಕರ್ನಾಟಕ ಕರೆಂಟ್ ಅಫೇರ್ಸ್. 40 ಕ್ವಶನ್ ಅಂದ್ರೆ 80 ಮಾರ್ಕ್ಸ್. ತುಂಬಾ ಕಡಿಮೆ ಟೈಮ್ ಅಲ್ಲಿ ಜಾಸ್ತಿ ರಿವಿಷನ್ ಮಾಡ್ಕೊಂಡು ಇದನ್ನ ಜಾಸ್ತಿ ಸ್ಕೋರ್ ಮಾಡ್ಕೋಬಹುದು. ಬಟ್ ಸ್ವಲ್ಪ ಆಳಕ್ಕೆ ಹೋಗ್ಬೇಕು. ಒಂದು ದೀರ್ಘ ಅಧ್ಯಯನ, ಆಳ ಅಧ್ಯಯನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸರ್ಫೇಸ್ ಲೆವೆಲ್ಗೆ ಓದಿದ್ರೆ ಆಗಲ್ಲ. ಓಕೆ, ಬಜೆಟ್ ಅಲ್ಲೂ ಕೂಡ ತುಂಬಾ ಡೈರೆಕ್ಟ್ ಕ್ವಶನ್ ಇದೆ ಇಲ್ಲ ಅಂತಿಲ್ಲ. ನಿಮ್ಗೆ ಮತ್ಸ್ಯ ಪಾರ್ಕ್ಗಳಂತೆಲ್ಲ ಕೇಳಿದಾನೆ, ಅವೆಲ್ಲ ಡೈರೆಕ್ಟ್ ಕ್ವಶನ್ಸ್. ಬಟ್ ಸ್ವಲ್ಪ ಕನ್ಫ್ಯೂಸ್ ಮಾಡಿ ನಿಮ್ಮನ್ನ ಯಾವ ರೀತಿ ಟ್ರ್ಯಾಪ್ ಮಾಡ್ತಾನೆ ಅನ್ನೋದನ್ನ ಕೂಡ ಕ್ವಶನ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಫಸ್ಟ್ ನೋಡಿ, ಇದರಲ್ಲಿ ಎಕನಾಮಿಕ್ ಆರ್ಡರ್ಸ್ ಬಗ್ಗೆ ಕೇಳಿದಾನೆ. ವೆರಿ ಸಿಂಪಲ್, ಫ್ಯಾಕ್ಟ್ಸ್ ಬೇಸ್ಡ್. ಇದು ಫ್ಯಾಕ್ಟ್ಸ್ ಅಪ್ಪ, ಏನು ಇಲ್ಲ. ಎಕನಾಮಿಕ್ ಆರ್ಡರ್ಸ್ 2 ಬಂದಿದೆ ಅಂತ ಅಂದ್ಬಿಟ್ಟು ಮತ್ತೆ ಈ ಒಂದು ಎಲೆಕ್ಟ್ರಿಸಿಟಿ ಮೆಗಾವ್ಯಾಟ್. ಓಕೆ, ಸೊ ಎಷ್ಟು ಮೆಗಾವ್ಯಾಟ್ ಸಾಮರ್ಥ್ಯದ ಒಂದು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತೀವಿ ಅಂತ. ಇಟ್ಸ್ ಬೋತ್ 2 ಸ್ಟೇಟ್ಮೆಂಟ್ಸ್ ಆರ್ ಫ್ಯಾಕ್ಟ್ಸ್ ಬೇಸ್ಡ್. ಬರೀ ನಿಮ್ಗೆ ಫ್ಯಾಕ್ಟ್ಸ್ ತಿಳ್ಕೊಂಡ್ರೆ ಸಾಕು. ಇದು ನೋಡಿ ಹೆಂಗಿದೆ ಅಂತ. ಅಂದ್ರೆ ಬಜೆಟ್ ಅಲ್ಲಿ ಅಲೋಕೇಟ್ ಮಾಡ್ತಾರಲ್ಲ, ಯಾವ ವಲಯಕ್ಕೆ ಹೆಚ್ಚಿನ ಒಂದು ಅನುದಾನವನ್ನ ಹಂಚಿಕೆ ಮಾಡ್ತಾರೆ, ಅದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈ ಒಂದು ಸಾಮಾಜಿಕ ಆರ್ಥಿಕ ಪ್ರಗತಿ ಆಗ್ಬೇಕು, ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಯಾವ ವಲಯಗಳಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಡ್ಬೇಕು, ಫೋಕಸ್ ಮಾಡ್ಬೇಕು ಅಂತ ಗೊತ್ತಿರ್ಬೇಕಲ್ವಾ? ಸೊ ಯಾವ ವಲಯ ತುಂಬಾ ಕುಂದುಕೊರತೆಗಳನ್ನ ಎದುರಿಸ್ತಾ ಇದೆ, ಅದಕ್ಕೆ ಹೆಚ್ಚಿನ ಅನುದಾನ ಕೊಡ್ತಾರೆ. ಇಸ್ಂಟ್ ಇಟ್? ಇಲ್ಲಿ ನೋಡಿ, ಅದಕ್ಕೆ ಕೇಳಿದಾನೆ, ಅಗ್ರಿಕಲ್ಚರ್ಗೆ ಜಾಸ್ತಿ ಕೊಟ್ಟಿದಾರ ಅಥವಾ ಸೇವಾ ವಲಯ ಅಂದ್ರೆ ಇದು ಗ್ರೋತ್ ರೇಟ್. ಈಗ ಲಾಸ್ಟ್ ಇಯರ್ ಅಂದ್ರೆ 2025-26 ಒಳ್ಳೆ ಮಾನ್ಸೂನ್. ಓಕೆ, ನಿಮಗೆ ಶಾಕ್ ಆಗುತ್ತೆ. ಸೇವಾ ವಲಯ ಮತ್ತು ಕೈಗಾರಿಕಾ ವಲಯಕ್ಕಿಂತ ಕೃಷಿ ವಲಯದಲ್ಲಿ ಬೆಳವಣಿಗೆ ಜಾಸ್ತಿ ಇದೆ. ಬಟ್ ಆದ್ರೆ ಹಿಂದಿನ ವರ್ಷ ಹಂಗಿರ್ಲಿಲ್ಲ. ಓಕೆ, ಮತ್ತೆ ಪುನಃ ಇದು ಎಲ್ಲಿನೋ ಕೈ ಕೊಟ್ಟಿದೆ. ಮತ್ತೆ ಕೃಷಿ ವಲಯ ನೆಲ ಕಚ್ಚುತ್ತೆ ನೆಕ್ಸ್ಟ್ ಬಜೆಟ್ಗೆ. ಅದಕ್ಕೋಸ್ಕರ ಕೇಳಿದ ನೋಡಿ, ಕೃಷಿ ವಲಯ ಜಾಸ್ತಿ ಗ್ರೋತ್ ಇದೆಯಾ, ಸೇವಾ ವಲಯ ಇದೆಯಾ, ಕೈಗಾರಿಕಾ ವಲಯ ಇದೆಯಾ, ಅದ್ರ ಮೇಲೆ ಒಂದು ಕ್ವಶನ್ ಇದೆ.
ಓಕೆ, ತಲಾವಾರು GDP. ಓಕೆ, GDP ಈಗ ನಾವು ಓದ್ಬೇಕಾದ್ರೆ ಬಜೆಟ್ ಅನ್ನ ಇಂಡಿಯನ್ GDP ಜೊತೆಗೆ, ಸೊ ಇಂಡಿಯಾ GDP, ಕರ್ನಾಟಕ GSDP ಕಂಪೇರ್ ಮಾಡ್ಕೋಬೇಕು. ಯಾರ್ದು ಗ್ರೋತ್ ರೇಟ್ ಜಾಸ್ತಿ ಇದೆ, ಯಾರ್ದು ಸಸ್ಟೈನಬಲ್ ಆಗಿದೆ, ಓಕೆ, ಯಾರ್ದು ಇನ್ಕ್ಲೂಸಿವ್ ಆಗಿದೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕೇಳಿದಿರಲ್ಲ, ವಿತ್ತೀಯ ಒಂದು ಹೊಣೆಗಾರಿಕೆ ಅಂತ. ಯಾರು ಅಂದ್ರೆ ಹೆಚ್ಚಿನದಾಗಿ ಕೇಂದ್ರ ಸರ್ಕಾರ ಹೊಂದಿದ್ಯಾ ಅಥವಾ ನಮ್ಮ ಕರ್ನಾಟಕ ಸರ್ಕಾರ ಆ ಒಂದು ಫಿಸ್ಕಲ್ ಪ್ರುಡೆನ್ಸ್, ಫಿಸ್ಕಲ್ ಡಿಸಿಪ್ಲಿನ್ ಅನ್ನ ಹೊಂದಿದ್ಯಾ? ಇದೆಲ್ಲ ಕೂಡ ಕಂಪ್ಯಾರಿಟಿವ್ ಆಗಿ ಸ್ಟಡಿ ಮಾಡ್ತಾ ಹೋಗ್ಬೇಕು. ಬರೀ ಕರ್ನಾಟಕಕ್ಕಷ್ಟೇ ಸ್ಟಿಕ್ ಆನ್ ಆಗೋದಲ್ಲ. ಬಜೆಟ್ ಇಟ್ಕೊಂಡು ಕರ್ನಾಟಕ ಬಜೆಟ್ ವಿತ್ ಇಂಡಿಯನ್ ಬಜೆಟ್ ವಿ ಹ್ಯಾವ್ ಟು ಕಂಪೇರ್. ಓಕೆ, ಅದ್ರ ಮೇಲೆ ಕಂಪ್ಯಾರಿಸನ್ ಮೇಲೆ ಕೇಳ್ತಾನೆ. ಸೆಕ್ಟರ್ಸ್ ತಗೊಂತಾನೆ, ಅದ್ರಲ್ಲಿ ಕಂಪೇರ್ ಮಾಡ್ತಾನೆ, ಯಾವ ವಲಯದಲ್ಲಿ ಹೆಚ್ಚು ಒಂದು ಬೆಳವಣಿಗೆ ದಾಖಲಾಗಿದೆ ಅಂತ ಅಂದ್ಬಿಟ್ಟು. ಓಕೆ, ದಟ್ ಈಸ್ ಒನ್ ಟೈಪ್ ಆಫ್ ಕ್ವಶನ್, ಅನಾಲಿಟಿಕಲ್ ಕ್ವಶನ್. ಈಗ ನೋಡಿ ಇಲ್ಲೇನ್ ಕೇಳಿದಾನೆ ಗೊತ್ತಾ? ಎನರ್ಜಿಗೆ ಜಾಸ್ತಿ ಕೊಟ್ಟಿದಾನ ಅಥವಾ ಕೃಷಿಗೆ ಜಾಸ್ತಿ ಅನುದಾನ ಕೊಟ್ಟಿದಾನ ಅಂತ ನೋಡಿ. ಹಾಗಾದ್ರೆ ಎಲ್ಲ ನೋಡ್ಕೋಬೇಕಾ ಮೇಡಮ್? ಅಂದ್ರೆ ನಾನು ಅದಕ್ಕೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ, ಯಾವ ತರ ನೀವು ವಲಯಗಳನ್ನ ಯಾವ ರೀತಿ ನೋಡ್ಕೋಬೇಕು ಅಂತ ಅಂದ್ಬಿಟ್ಟು. ಒಂದು ಆನ್ ಅಂಡ್ ಆವ್ರೇಜ್ ಫಿಗರ್ಸ್ ಇಟ್ಕೊಂಡ್ಬಿಟ್ಟು, ಓಕೆ, ಸೊ ಪ್ರಮುಖ ವಲಯಗಳು ಒಂದು 6 ರಿಂದ 7 ನೋಡ್ಕೊಂಡ್ರೆ ಸಾಕು. ಓಕೆ, ನೆಕ್ಸ್ಟ್ ಪೊಲೀಸ್ ಇಲಾಖೆ. ಪೊಲೀಸ್ ಇಲಾಖೆ ಯಾವುದು? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಲ್ಲಿ ಬರೋದಲ್ವಾ? ಸೊ ಭದ್ರತೆ, ನಮ್ಮ ದೇಶದ ಒಂದು ಆಂತರಿಕ ಭದ್ರತೆ, ಮಹಿಳಾ ಸುರಕ್ಷತೆ, ಇದಕ್ಕೆಲ್ಲ ಕೂಡ ಪೊಲೀಸ್ ಮತ್ತೆ ಪೀಪಲ್ ರೇಷಿಯೋ ಜಾಸ್ತಿ ಇರಬೇಕು. ಅದಕ್ಕೋಸ್ಕರ ಎಷ್ಟು ಬಜೆಟ್ ಅನ್ನು ಇಡ್ತಿದ್ದಾರೆ, ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಮತ್ತೆ ಈ ಸರಿ ಏನ್ ಮಾಡಿದಾರೆ ಗೊತ್ತಾ? ಮಕ್ಕಳ ಬಜೆಟ್ ಅಥವಾ ಮಹಿಳಾ ಬಜೆಟ್, ಈ ರೀತಿ ಜನರಲ್ ಬಜೆಟ್, ಈ ರೀತಿ ಅದಕ್ಕೂ ಮಹಿಳಾ ಬಜೆಟ್ ಅಂತ ಬೇರೆ ಸಪರೇಟ್ ಆಗಿ ಅಲೋಕೇಟ್ ಮಾಡಿದ್ದಾರೆ. ಓಕೆ, ಜೆಂಡರ್ ಬಜೆಟ್ ಅಂತ ಕರಿತೀವಿ. ಫಸ್ಟ್ ಟೈಮ್ ಇದನ್ನ ಯಡಿಯೂರಪ್ಪನವರು ಇಂಟ್ರೊಡ್ಯೂಸ್ ಮಾಡಿದ್ದು, ಜೆಂಡರ್ ಬಜೆಟ್ ಅಂತ. ಓಕೆ, ಮಹಿಳೆಯರಿಗೆ ಎಷ್ಟು? ಯಾಕಂದ್ರೆ ವುಮೆನ್ ಕಾನ್ಸ್ಟಿಟ್ಯೂಟ್ಸ್ 50% ಆಫ್ ಟೋಟಲ್ ಪಾಪ್ಯುಲೇಷನ್. ಒಟ್ಟು ಜನಸಂಖ್ಯೆಯಲ್ಲಿ 50%, ಸರಿಸುಮಾರು 50% ನಾವಿದ್ದೀವಿ ಅಂದಾಗ ಬಜೆಟ್ ಅಲ್ಲೂ ಕೂಡ ನಮ್ಗೆ ಅಷ್ಟು ಅಲೋಕೇಶನ್ ಸಿಗ್ಬೇಕಲ್ವಾ? ಎಷ್ಟು ಹೋಗಿದೆ ಅದನ್ನು ಕೂಡ ನೋಡೋಣ. ಅಲ್ಲದೆ ಈ ಸತಿ ಭಾಗ್ಯಗಳು ಬೇರೆ ಇದಾವೆ, ಗ್ಯಾರಂಟಿಗಳಿದಾವೆ. ಆ ಗ್ಯಾರಂಟಿಗಳಿಂದ ಜಾಸ್ತಿ ಅಲೋಕೇಶನ್ ಹೋಗಿರುತ್ತೆ, ಎಸೆಂಟ್ ಇಟ್? ಮತ್ತೆ ಆರೋಗ್ಯ ಕುಟುಂಬ, ಅದಕ್ಕೆ ಜಾಸ್ತಿ ಕೊಟ್ಟಿದಾರ ಅಥವಾ ಇರಿಗೇಷನ್ ಕೊಟ್ಟಿದಾರ? ನಾನು ನಿಮ್ಗೆ ಸೋಷಿಯಲ್ ಅಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ತಗೊಂಡ್ ಬರ್ತೀನಿ. ಸೊ ಆರ್ಥಿಕ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ಕೊಡ್ಬೇಕಾ, ಸಾಮಾಜಿಕ ಅಭಿವೃದ್ಧಿಗೆ ಜಾಸ್ತಿ ಕೊಡ್ಬೇಕಾ? ಇಲ್ಲಿ ನೋಡಿ ಹಂಗೆ ಇದೆ. ಆರೋಗ್ಯ ಮತ್ತೆ ಕುಟುಂಬ ಅಂತಂದ್ರೆ ಸೋಷಿಯಲ್ ಡೆವಲಪ್ಮೆಂಟ್. ಓಕೆ, ನೀರಾವರಿ ಮತ್ತೆ ಪ್ರವಾಹ ನಿಯಂತ್ರಣ, ನೀರಾವರಿ ಇರಿಗೇಷನ್, ಎಕನಾಮಿಕ್ ಡೆವಲಪ್ಮೆಂಟ್. ಯಾವ್ದಕ್ ಜಾಸ್ತಿ ಆದ್ಯತೆ ಕೊಡ್ಬೇಕೀಗ ಸ್ಟೇಟು? ಯಾವ್ದು ಕೊಟ್ಟಿದೆ? ಈ ಸರಿ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಿದೆ. ತುಂಬಾ ಒಳ್ಳೇದು. ಸ್ವಿಟ್ಜರ್ಲ್ಯಾಂಡ್ ಯಾಕೆ ಅಷ್ಟು ಮಟ್ಟಿಗೆ ಡೆವಲಪ್ಡ್ ನೇಷನ್ ಆಗಿ ಶೀಘ್ರಗತಿಯಲ್ಲಿ ಬೆಳೀತಿದೆ ಅಂತಂದ್ರೆ ಅವ್ರು ಹೇಳೋದು ಇಷ್ಟನೇ, ವಿ ಗಿವ್ ಅಟ್ಮೋಸ್ಟ್ ಇಂಪಾರ್ಟೆನ್ಸ್ ಟು ಎಜುಕೇಶನ್ ಅಂತಾರೆ. ಓಕೆ, ಶಿಕ್ಷಣಕ್ಕೆ ನಾವು ಹೆಚ್ಚಿನ ಆದ್ಯತೆ ಕೊಡ್ತೀವಿ ಅಂತ. ಯಾವ ಒಂದು ದೇಶದಲ್ಲಿ, ಯಾವ ರಾಜ್ಯದಲ್ಲಿ ಶಿಕ್ಷಣಕ್ಕೆ ಪ್ರಥಮ ಆದ್ಯತೆ ಕೊಡ್ತಾರಲ್ಲ, ಅಂತಹ ಒಂದು ದೇಶಗಳು, ಆರ್ಥಿಕತೆಗಳು ಬಹಳಷ್ಟು ಪ್ರಗತಿಪರ ದಿಕ್ಕಿನಲ್ಲಿ ಸಾಗ್ತವೆ. ಓಕೆ, ನೆಕ್ಸ್ಟ್ ಪ್ರಗತಿ ಪಥ. ಸೊ ಪ್ರಗತಿ ಪಥ ಮತ್ತೆ ಕಲ್ಯಾಣ ಪಥ ಅಂತ 2 ರೋಡ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ಅಂತ ತಗೊಂಡ್ಬಂದ್ರು. ಈಗ ಅಮೆರಿಕದಲ್ಲಿ ಒಂದು ಸೇಯಿಂಗ್ ಇದೆ, ಅಮೆರಿಕಾಸ್ ಡಿಡ್ ನಾಟ್ ಬಿಲ್ಡ್ ರೋಡ್ಸ್ ಬಟ್ ರೋಡ್ ಬಿಲ್ಟ್ ಅಮೆರಿಕಾ ಅಂತ. ಅಂದ್ರೆ ರಸ್ತೆಗಳಿಗೆ ಅಂತಹ ಒಂದು ಆರ್ಥಿಕ ಪ್ರಾಮುಖ್ಯತೆ ಇದೆ. ಓಕೆ, ರಸ್ತೆಗಳು ಸುಸಜ್ಜಿತವಾಗಿದ್ರೆ, ಡ್ಯೂರಬಲ್ ಆಗಿದ್ರೆ, ಓಕೆ, ಅದರಿಂದ ಬಹಳಷ್ಟು ಆರ್ಥಿಕ ಒಂದು ಪ್ರಗತಿ ಕೂಡ ಸಾಧ್ಯ ಆಗುತ್ತೆ. ಓಕೆ, ಆರ್ಥಿಕ ವಹಿವಾಟು, ವಾಣಿಜ್ಯ ವಹಿವಾಟು, ಸೊ ಇವೆಲ್ಲದಕ್ಕೂ ಕೂಡ ಸರಬರಾಜು, ಇದೆಲ್ಲ ಕೂಡ ಸುಲಭವಾಗುತ್ತೆ, ಸುಗಮವಾಗುತ್ತೆ. ಅದರಿಂದ ದೇಶ ಬೆಳೆಯುತ್ತೆ. ಪ್ರಗತಿ, ರೋಡ್ ಕನೆಕ್ಟಿವಿಟಿ ನಮ್ಮಲ್ಲಿ ಪೋರ್ ಆಗಿದೆ. ಓಕೆ, ಗ್ರಾಮ್ ಸಡಕ್ ಯೋಜನಾ ಅಂತ ಹಳ್ಳಿಗಳಲ್ಲಿ ತಗೊಂಡ್ ಬಂದ್ರು. ಓಕೆ, ಭಾರತ ಮಾಲಾ ಅಂತ ಅಂದ್ಬಿಟ್ಟು ರಾಷ್ಟ್ರೀಯ ಹೆದ್ದಾರಿಗಳನ್ನ ಹಾಕಕ್ಕೆ, ಸೊ ನ್ಯಾಷನಲ್ ಹೈವೇಸ್ಗೆ ಅಂತ ಭಾರತ ಮಾಲಾ ಅಂತ ತಗೊಂಡ್ಬಂದ್ರು. ಈಗ ಕರ್ನಾಟಕದಲ್ಲಿ ಒಂದು ರೂರಲ್ ರೋಡ್ಸ್ ಅನ್ನ ತಗೊಂಡ್ಬರಕ್ಕೆ, ಸೊ ನಿಮ್ಗೆ ಇನ್ನೊಂದು ನಮ್ಮ ಗ್ರಾಮ ನಮ್ಮ ರಸ್ತೆ ಅಂತ ಒಂದು ಯೋಜನೆ ತಗೊಂಡ್ಬಂದಿದ್ದಾರೆ. ಸೊ ಇವೆಲ್ಲ ಕೂಡ ಡೀಪ್ ಆಗಿ ಪರ್ಕ್ಯುಲೇಟ್ ಆಗ್ತಾ ಇಲ್ಲ. ಎಲ್ಲೋ ಅನುಷ್ಠಾನದಲ್ಲಿ ಎಲ್ಲೋ ವೈಫಲ್ಯಗಳಿದಾವೆ. ಅದಕ್ಕೆ ತುಂಬಾ ಚೆನ್ನಾಗಿರುವಂತಹ ಒಂದು ಕಾನ್ಸೆಪ್ಟ್ ಇದು, ಪ್ರಗತಿ ಪಥ, ಕಲ್ಯಾಣ ಪಥ. ಕಲ್ಯಾಣ ಪಥ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಪ್ರಗತಿ ಪಥ ಭಾರತ ಕರ್ನಾಟಕದ ಉಳಿದ ಭಾಗದಲ್ಲಿ. ಈ ರೀತಿ ಸೊ ಅಂದ್ರೆ ಒಂದೊಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಇಷ್ಟಿಷ್ಟು 50 ಕಿಲೋಮೀಟರ್ ರೋಡ್ ಅನ್ನ ಡೆವಲಪ್ ಮಾಡ್ಲೇಬೇಕು ಅಂತ ಹೇಳೋದು. ಓಕೆ, ಸೊ ದಟ್ ಈಸ್ ಒನ್ ಆಫ್ ದ ಪ್ರಾವಿಷನ್, ಅದನ್ನ ಕೊಟ್ಟಿದ್ದಾನೆ. ಅದಾದ್ಮೇಲೆ ರೈತ ಸಮೃದ್ಧಿ. ಒಂದು ತಿಳ್ಕೊಂಡಿರಿ, ಅಗ್ರಿಕಲ್ಚರ್ ಇಂದ ಒಂದು ಯೋಜನೆ ಬಂದೇ ಬರುತ್ತೆ, ನೋ ಡೌಟ್. ಸೊ ಈ ಸರಿ ಬಂದಿರುವಂತಹ ಅಗ್ರಿಕಲ್ಚರಲ್ ಸ್ಕೀಮ್ಸ್ ಡೆಫಿನೆಟ್ಲಿ ಒಂದಿರುತ್ತೆ ರೀ. ಆಲ್ರೆಡಿ ಬಂದಿದೆ. ಹೊಸದಾಮೃತ 2-3 ಎಕ್ಸಾಮ್ ಅಲ್ಲಿ ಆಲ್ರೆಡಿ ಕೇಳಿದ್ದಾನೆ. ಸಸ್ಯ ಸಂಜೀವಿನಿ ಅಂತ ಇದೆ, ಮತ್ತೆ CM ಕೃಷಿ ವಿಸ್ತಾರ ಅಂತ ಇದೆ. ಸೊ ನಮ್ಮ ಮಿಲೆಟ್ ಯೋಜನೆ ಅಂತ ಅಂದ್ಬಿಟ್ಟು ಈ ರೀತಿ ಒಂದು 5-6 ಸ್ಕೀಮ್ಸ್ ಇದೆ. ಒಂದು ಸ್ಕೀಮು ಕಟ್ಟಿಟ್ಟ ಬುತ್ತಿ. ಓಕೆ, ಬಂದೇ ಬರುತ್ತೆ. ಸೊ ವಿಲ್ ಡಿಸ್ಕಸ್ ದಟ್.
ಓಕೆ, ಸೊ ಲಾಸ್ಟ್ ಇಯರ್ ಇದು ರೈತ ಸಮೃದ್ಧಿ ಯೋಜನೆ, ಹಾಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್ ಸೆಕ್ಟರ್. ಓಕೆ, ಇದು ಈ ಬಜೆಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಗೊತ್ತಾ? ರೈತ ಸಮೃದ್ಧಗೊಂಡರೆ ಕರ್ನಾಟಕವೇ ಸಮೃದ್ಧಗೊಂಡಂತೆ. ಓಕೆ, ಇಫ್ ಫಾರ್ಮರ್ ಪ್ರೋಗ್ರೆಸಸ್ ದ ಹೋಲ್ ಕರ್ನಾಟಕ ಪ್ರೋಗ್ರೆಸ್ ಅಂತ ಹೇಳಿದ್ದಾರೆ. ಓಕೆ, ಅಂದ್ರೆ ಅನ್ನ ಕೊಡು ಉಳುವ ಯೋಗಿ ಅಲ್ವೇನ್ರಿ, ಅನ್ನ ಕೊಡೋ ದಾತ, ಸೊ ಅನ್ನದಾತ ಅವನು ನೆಮ್ಮದಿಯಾಗಿದ್ರೆ ಇಡೀ ಕರ್ನಾಟಕ ನೆಮ್ಮದಿಯಾಗಿರುತ್ತೆ. ಸೊ ಅದಕ್ಕೆ ಡಬ್ಲಿಂಗ್ ದ ಫಾರ್ಮರ್ಸ್ ಇನ್ಕಮ್, ರೈತರ ಒಂದು ಆದಾಯವನ್ನ ದ್ವಿಗುಣಗೊಳಿಸಬೇಕು ಅಂತ ಭಾರತ ಸರ್ಕಾರ ಒಂದು ಯೋಜನೆ ದೃಷ್ಟಿಕೋನವನ್ನು ಕೂಡ ಹಾಕೊಂಡಿತ್ತು. ಅದೇ ನಿಟ್ಟಿನಲ್ಲಿ ನಮ್ಮ ರೈತರ ಆದಾಯ ಹೆಚ್ಚಿಸಬೇಕು, ಅದಕ್ಕೋಸ್ಕರ ಹಲವಾರು ಸ್ಕೀಮ್ಗಳು ತಂದಿದ್ದಾರೆ. ಈ ಸತಿ ಕೂಡ ತುಂಬಾ ಬೊಂಬಾಟಾಗಿರೋ ಸ್ಕೀಮ್ಸ್, ಎಸ್ಪೆಷಲಿ 3 yearsಗೆ. ಆ 3 years ಎಲ್ಲ ಯೋಜನೆಗಳನ್ನ 5 ವರ್ಷಕ್ಕೆ ತರ್ತಾರೆ. ಆದ್ರೆ ಇದನ್ನ ಯಾಕೆ ಸಸ್ಯ ಸಂಜೀವನಿ ಆಗಿರ್ಬೋದು, ಹೊಸದಾಮೃತ ಆಗಿರ್ಬೋದು, ಇವೆಲ್ಲ 3 ವರ್ಷಕ್ಕೆ, ಮತ್ತೆ CM ಕೃಷಿ ವಿಸ್ತಾರ 3 ವರ್ಷಕ್ಕೆ ಯಾಕೆ ತಗೊಂಡ್ ಬಂದ್ರು ಅಂತಂದ್ರೆ ರೀಸನ್ ಹೇಳ್ತೇನೆ ನಾನು. ಓಕೆ, ಸೊ ನೆನ್ಪಿಟ್ಕೋಬೇಕು. ಅಲ್ಲಿ ಕ್ವಶನ್ ಕೇಳ್ತಾನೆ. ಈ ಸತಿ ನೋಡಿ, ಸ್ಪೈಸ್ ಪಾರ್ಕ್ ಆಲ್ರೆಡಿ ಒಂದು ಹಾವೇರಿಲಿ ಇತ್ತು ಸ್ಪೈಸ್ ಪಾರ್ಕ್, ಈಗ 2ನೇ ಸ್ಪೈಸ್ ಪಾರ್ಕ್ ತಂದಿದ್ದಾನೆ. ಓಕೆ, ಅದೆಲ್ಲಿ ಅಂದ್ರೆ ಚಿಕ್ಕಮಂಗ್ಳೂರಲ್ಲಿ ತಂದಿದ್ದ, ಅದನ್ನ ಬಜೆಟ್ ಅಲ್ಲಿ ಮೆನ್ಷನ್ ಮಾಡಿದ್ರು. ಸೊ ಡೈರೆಕ್ಟ್ ಕ್ವಶನ್, ಇದೆಲ್ಲ ಫ್ಯಾಕ್ಸ್ ಬೇಸ್ಡ್, ಇದಕ್ಕೇನು ಅನಾಲಿಸಿಸ್ ಬೇಡ. ಡೈರೆಕ್ಟ್ ಆಗಿ ನೀವು ಇದನ್ನೆಲ್ಲ ಏನ್ ಮಾಡ್ಬೇಕು ಗೊತ್ತಾ? ಫ್ಯಾಕ್ಸ್ ಅನ್ನ ಒಂದ್ ಕಡೆ ಬರ್ಕೊಂಡು ಅವಾಗ ರಿವಿಷನ್ ಮಾಡ್ಕೋಬೇಕು. ಓಕೆ, ನಿಮ್ಮ ಒಂದು ಸ್ಟಡಿ ಟೇಬಲ್ಗೋ ಅಥವಾ ಎಲ್ಲ ಗೋಡೆಗೋ ಅಂಟಿಸ್ಕೊಂಡು ಯು ಕೀಪ್ ರಿವೈಸಿಂಗ್ ಇಟ್. ನಾನು ನಿಮ್ಗೆ ಹಿಂಟು ಕೊಡ್ತೀನಿ ಯಾವ ತರ ನೆನ್ಪಿಟ್ಕೊಳ್ಳೋದು. ಏನಾದ್ರೂ ನಿಮ್ಗೆ ಟ್ರಿಕ್ಸ್ ಆದ್ರೆ ನೆಮೋನಿಕ್ಸ್ ಅಂತ ಹೇಳ್ತೀವಲ್ಲ, ಅದನ್ನ ಹೇಳ್ಕೊಡ್ತೀನಿ. ಮತ್ಸ್ಯ ತಾಣಗಳು ಎಲ್ಲೆಲ್ಲಿ ಬಂದಿದ್ದಾವೆ, ಓಕೆ, ಯಾವ ನದಿ ಮೇಲೆ ಈ ಒಂದು ಮತ್ಸ್ಯ ತಾಣ ಅಂತ ಅಂದ್ಬಿಟ್ಟು. ಫಿಶರಿ ಸೆಕ್ಟರ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ 320 ಕಿಲೋಮೀಟರ್ ಒಂದು ಕೋಸ್ಟಲ್ ಲೈನ್ ಅನ್ನು ಹೊಂದಿದ್ದೀವಿ. 3 ಜಿಲ್ಲೆಗಳಿದಾವೆ ಈ ಕೋಸ್ಟಲ್ ಏರಿಯಾಸ್ ಅಲ್ಲಿ. ಈ ಜಿಲ್ಲೆಗಳು ಮತ್ಸ್ಯ ಕೃಷಿ ಮೇಲೆ ಬಹಳಷ್ಟು ಅವಲಂಬನೆ ಆಗಿರ್ತವೆ, ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬ್ಲೂ ರೆವಲ್ಯೂಷನ್, ಓಕೆ, ಅದನ್ನ ನೋಡ್ತೀವಿ. ಸ್ವಾವಲಂಬಿ ಸಾರಥಿ ಅಂದ್ರೆ ಕಾರ್ ತಗೊಳಕ್ಕೆ ಲೋನ್ ಕೊಡೋದು. ಓಕೆ, ಸಾರಥಿ ಅಂತಂದ್ರೆ 4 ಚಕ್ರ ವಾಹನ ತಗೋಬೇಕು ಅಂತಂದ್ರೆ ಲೋನ್ ಕೊಡ್ತಾರೆ, ಎಲ್ಲರಿಗೂ ಅಲ್ಲ, OBCಗೆ, SC STಗೆ. ಓಕೆ, ಈ ರೀತಿ ಬಡವರ್ಗಕ್ಕೆ, ವಂಚಿತ ವರ್ಗಕ್ಕೆ ಕೊಡ್ತಾರೆ. ಆದ್ರೆ ಸ್ಲ್ಯಾಬ್ಸ್ ಬೇರೆ ಇರುತ್ತೆ, ಇನ್ಕಮ್ ಸ್ಲ್ಯಾಬ್ಸ್ ಬೇರೆ ಇರುತ್ತೆ, ಅದನ್ನ ನೋಡ್ಕೊಂಡು ಓದ್ಕೋಬೇಕಾಗುತ್ತೆ. ಕೇಳಿದ ನೋಡಿ, ಸ್ಕೀಮ್ ಡೈರೆಕ್ಟ್ ಆಗಿ ಬಜೆಟ್ ಅಲ್ಲಿ ಬಂದಿರೋದು ಸ್ಕೀಮ್ ಇದು. ಮತ್ತೆ ಎಕನಾಮಿಕ್ ಸರ್ವೆಲೂ ಇದನ್ನ ರಿಪೀಟ್ ಮಾಡಿದ್ದಾರೆ. ಮತ್ತೆ ಈ ಒಂದು ಬಜೆಟ್ ಅಲ್ಲಿ ನೋಡಿ, ಕೃಷಿಗೆ ಭಾರತದ ರಾಜ್ಯಗಳಿಂದ ಕೃಷಿ ಸರಾಸರಿ ವೆಚ್ಚಕ್ಕಿಂತ ಹೆಚ್ಚಾಗಿದೆ. ನಾನು ಹೇಳಿದ್ನ ಭಾರತದ ಜೊತೆಗೂ ಕಂಪೇರ್ ಮಾಡ್ಕೋಬೇಕು. ಓಕೆ, ಓವರ್ ಆಲ್ ಬೇರೆ ಒಂದು ರಾಜ್ಯಗಳ ಜೊತೆಗೂ ಕಂಪೇರ್ ಮಾಡ್ಕೋಬೇಕು. ಈಗ ಪರ್ ಕ್ಯಾಪಿಟಾ ಇನ್ಕಮ್ ಓದ್ಬೇಕಾದ್ರೆ ಎಕನಾಮಿಕ್ ಸರ್ವೆಯಿಂದ ಓದ್ತೀವಿ ಇದನ್ನ. ಪರ್ ಕ್ಯಾಪಿಟಾ ಇನ್ಕಮ್ ಅಲ್ಲಿ ಕರ್ನಾಟಕ ಸ್ಟ್ಯಾಂಡ್ಸ್ ಫಸ್ಟ್. ತಲಾದಾಯ ಅಂತ ಬಂದಾಗ ಎಲ್ಲ ರಾಜ್ಯಗಳಿಗಿಂತ ಹೈಯೆಸ್ಟ್ ತಲಾದಾಯ ನಮ್ದಿದೆ. FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ನಿಮ್ಗೆ ಗೊತ್ತಾ? ಇಂಡಿಯಾ ಆವರೇಜ್ FDI ಕಮ್ಮಿ ಆಗಿದೆ, ನಮ್ದು 2 to 3% ಜಾಸ್ತಿ ಆಗಿದೆ. ಸೊ ಹಾಗಿದ್ರೆ ಇದು ಸಾಧನೆ ಅಲ್ವಾ, ಕರ್ನಾಟಕದ ಸಾಧನೆ ಅಲ್ವಾ? ಸೊ ವಿಚ್ ಇಸ್ ಅ ಫ್ಯಾಕ್ಟರ್ ವಿಚ್ ಇಸ್ ಅಟ್ರಾಕ್ಟಿಂಗ್ ಮೋರ್ FDI. ಸೊ ವಿದೇಶಿ ನೇರ ಹೂಡಿಕೆಯನ್ನ ಆಕರ್ಷಿಸ್ತಿರ್ಲಿಕ್ಕೆ ನಮ್ಮಲ್ಲಿ ಅಂತ ಒಂದು ಪೂರಕವಾದ ನೀತಿ ಯಾವ್ದಿದೆ? ಇಂಡಸ್ಟ್ರಿಯಲ್ ಪಾಲಿಸಿ. ಓಕೆ, ವಿ ಆರ್ ಪುಟಿಂಗ್ ರೆಡ್ ಕಾರ್ಪೆಟ್ ಟು ಆಲ್ ಇನ್ವೆಸ್ಟರ್ಸ್ ಟು ಕಮ್ ಅಂಡ್ ಇನ್ವೆಸ್ಟ್ ಇನ್ ಕರ್ನಾಟಕ, ಇಸಂಟ್ ಇಟ್? ಸೊ ಅಂತ ಒಂದು ಅಟ್ರಾಕ್ಟಿವ್ ಪಾಲಿಸೀಸ್ ಏನಿದೆ ಅದನ್ನು ಓದ್ಬೇಕು. ಅದನ್ನ ಎಕನಾಮಿಕ್ ಸರ್ವೆಲ್ ಓದ್ತೀವಿ. FDI ಅಲ್ಲಿ ನಾವು ಇಡೀ ದೇಶದಲ್ಲಿ ಮುಂಚೂಣಿಯಲ್ಲಿ ಇದ್ದೀವಿ. ಓವರ್ ಆಲ್ ಅಂತ ತಗೊಂಬಂದ್ರೆ ನೆಟ್ ಇನ್ಫ್ಲೋ ಅಂತ ತಗೊಂಬಂದ್ರೆ ಮಹಾರಾಷ್ಟ್ರ. ಬಟ್ ಗ್ರೋತ್ ನೋಡಿದ್ರೆ, ಲಾಸ್ಟ್ ವರ್ಷಕ್ಕಿಂತ ಗ್ರೋತ್ ನೋಡಿದ್ರೆ ನಮ್ದು ಜಾಸ್ತಿ ಇರೋದು, ಮಹಾರಾಷ್ಟ್ರಕ್ಕಿಂತ ನಮ್ದು ಜಾಸ್ತಿ ಇರೋದು. ಸೊ ಫಸ್ಟ್ ಮಹಾರಾಷ್ಟ್ರ ಬರುತ್ತೆ ಓವರ್ ಆಲ್ ಅಂತ ತಗೊಂಡ್ರೆ, ಸೆಕೆಂಡ್ ನಾವು ಬರ್ತೀವಿ. ಗ್ರೋತ್ ಅಂತ ತಗೊಂಡ್ರೆ ನಮ್ದು ಜಾಸ್ತಿ ಇರೋದು. ಓಕೆ, ಪರ್ ಕ್ಯಾಪಿಟಲ್ ಇನ್ಕಮ್ ಅಲ್ಲಿ ನಾವು ಫಸ್ಟ್ ಇರ್ತೀವಿ. GST ಕಾಂಟ್ರಿಬ್ಯೂಷನ್ ಅಲ್ಲಿ 2ನೇ ಸ್ಥಾನದಲ್ಲಿ ಇದ್ದೀವಿ. ಓಕೆ, ಆದ್ರೂ ನಮಗೆ ಬಹಳ ವಂಚನೆ ಇದೆ. ಅದಕ್ಕೆ ಭೀಷ್ಮ ತತ್ವ ಹೇಳಿದ್ದಾರೆ ಈ ಬಜೆಟ್ ಅಲ್ಲಿ. ಓಕೆ, ಹೆಚ್ಚು ಹಾಲು ಕೊಡುವಂತಹ ಹಸುಗಳಿಗೆ ಆರೈಕೆ ಮಾಡ್ಬೇಕು, ಅದನ್ನ ದಂಡಿಸಿದ್ರೆ ಹಾಲೆಲ್ಲಿ ಸಿಗುತ್ತೆ ನಿಮ್ಗೆ? ಅಂದ್ರೆ ಅನುದಾನ ಜಾಸ್ತಿ ಹಂಚಿಕೆ ಕೊಡಿ ಅಂತ, ಹಂಚಿಕೆ ಮಾಡಿ ಅಂತ. 15th ಫಿನಾನ್ಸ್ ಕಮಿಷನ್, 16th ಫಿನಾನ್ಸ್ ಕಮಿಷನ್, ಇವೆರಡಕ್ಕೂ ಕೂಡ ಅಂದ್ರೆ ಹೋದ್ ಸತಿ ಬಹಳ ಕಮ್ಮಿ ಆಗಿತ್ತು, ಈ ಸತಿ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ. ಎಷ್ಟು ಇನ್ಕ್ರೀಸ್ ಮಾಡಿದ್ದಾರೆ? ಓಕೆ, ಸೊ ಈ ರೀತಿ ಮಲತಾಯಿ ಧೋರಣೆ ಬೇಡ, ನಮ್ಮನ್ನು ಕೂಡ ಸಮಾನವಾಗಿ ನೋಡಿ. ಓಕೆ, ನಾವು ಹೆಚ್ಚು ಕೊಡುಗೆ ಕೊಡ್ತಿದ್ದೀವಿ, GSTಗೆಲ್ಲ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ, ನಮಗೂ ಕೂಡ ಕೇಂದ್ರದಿಂದ ಬರುವಂತಹ ಅನುದಾನಗಳಾಗಿರ್ಬೋದು, ತೆರಿಗೆ ಆಗಿರ್ಬೋದು ಜಾಸ್ತಿ ಕೊಡಿ ಅಂತ ಕೇಳ್ತಿರೋದು. ಭೀಷ್ಮ ತತ್ವ ಅಂತ ಉಲ್ಲೇಖ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಇದೆಲ್ಲ ಇದೆ ಫ್ಯಾಕ್ಟ್ಸ್. ಇದಪ್ಪ ರೈಸ್ ಪಾರ್ಕು, ಮೇಸ್ ಪಾರ್ಕು, ಇವು ಸ್ಟಾಟಿಕ್. ಇದು ತುಂಬಾ ವರ್ಷಗಳಿಂದ ನ್ಯೂಸ್ ಅಲ್ಲಿ ಇದೆ, ತುಂಬಾ ವರ್ಷಗಳಿಂದ ಸರ್ವೆಲ್ ಬರ್ತಾನೆ ಇದೆ, ಅದನ್ನ ಕೊಡ್ತಾನೆ ಇರ್ತಾನೆ. ಓಕೆ, ರೀಸೆಂಟ್ ಆಗಿ ಬಂದಿರುವಂತ ಮೊನ್ನೆ ಯಾವ್ದೋ ಎಕ್ಸಾಮ್ ಅಲ್ಲಿ, KA ಎಕ್ಸಾಮ್ ಅಲ್ಲಿ ಇನೋವಾ ಅಗ್ರಿ ಪಾರ್ಕ್, ಅಕ್ಷಯ ಫುಡ್ ಪಾರ್ಕ್ ಈ ತರ ಕೇಳಿದಾನೆ. ಓಕೆ, ಸೊ ಸೋಲಾರ್ ಪಾರ್ಕ್ಸು, ಫುಡ್ ಪಾರ್ಕ್ಸು, ರೈಸ್ ಪಾರ್ಕು, ಸ್ಪೈಸ್ ಪಾರ್ಕು,
ಇವೆಲ್ಲ ಕೂಡ, ಆಮೇಲೆ ತೂರ್ದಾಲ್ ಪಾರ್ಕ್, ಇವೆಲ್ಲ ಕೂಡ. ಸೊ ಸ್ಟಾಟಿಕ್ ಪೋರ್ಷನ್, ಸ್ಟಾಟಿಕ್ ಜಿಕೆ ಅಂತಾನು ಹೇಳ್ತೀವಿ, ಸರ್ವೆಲು ಕೂಡ ಅದನ್ನ ಮೆನ್ಷನ್ ಮಾಡಿದ್ದಾರೆ ನೋಡಿ. ತೆಂಗಿನಕಾಯಿ ತಂತ್ರಜ್ಞಾನ, ತೆಂಗಿನಕಾಯಿ ಅಂದ್ರೆ ಎಲ್ಲಪ್ಪ ತಿಪ್ಟೂರು, ತುಮಕೂರು ಅಲ್ವಾ, ಉಡುಪಿ ಹೆಂಗ್ ಬರುತ್ತೆ. ಸೊ ತೊಗರಿ ತಂತ್ರಜ್ಞಾನ ಪಾರ್ಕ್ ಕಲಬುರ್ಗಿಲಿ ಇವಾಗ ಇನ್ನೊಂದು ಹೊಸದಾಗಿ ಬರ್ತಿದೆ, ಮಿತ್ರಾ ಸ್ಕೀಮ್ ಕೆಳಗಡೆ ಯಾವ ಪಾರ್ಕ್, ಟೆಕ್ಸ್ಟೈಲ್ ಪಾರ್ಕ್ ಅಲ್ವಾ, ಜವಳಿ ಪಾರ್ಕ್ ಅಂತ. ಇವೆಲ್ಲ ಕೂಡ ನೋಡ್ಕೊಳ್ಳಿ. ಅಂದ್ರೆ ನಾನು ನಿಮ್ಗೆ ಈ ಕ್ವಶನ್ಸ್ ಅನ್ನು ಯಾಕೆ ಡಿಸ್ಕಸ್ ಮಾಡಿದೆ ಅಂದ್ರೆ ವೆರಿ ಇಂಪಾರ್ಟೆಂಟ್. ಹಿಂದೆ ಹೆಂಗ್ ಕೇಳಿದಾರೆ, ಮುಂದೆ ಹೆಂಗ್ ಕೇಳ್ತಾರೆ ಅನ್ನೋ ಒಂದು ಮುನ್ನೋಟ ನಿಮಗ್ ಸಿಗುತ್ತೆ. ಓಕೆ, ಇದೇ ತರ ನೀವು ಎಕನಾಮಿಕ್ ಸರ್ವೆಗೂ ಕೂಡ ಇನ್ನೊಂದು ವಿಡಿಯೋನ ನಿರೀಕ್ಷೆ ಮಾಡಬಹುದು. ಅಲ್ಲಿ ಕೂಡ ಅನಾಲಿಸಿಸ್ ಹೇಳ್ತೇನೆ, ಯಾವ ರೀತಿ ಕ್ವಶನ್ ಬಂದಿದೆ, ಪ್ಯಾಟರ್ನ್ ಹೇಗಿದೆ, ಯಾವ ರೀತಿ ಕ್ವಶನ್ ಕೇಳ್ತಾರೆ, ಎಷ್ಟು ಇಂಪಾರ್ಟೆಂಟ್ ಎಕನಾಮಿಕ್ ಸರ್ವೆ ಅನ್ನೋದನ್ನ ಹೇಳ್ತೇನೆ. ಈಗ ಬಜೆಟ್ ತಗೊಳ್ಳೋಣ. ಬಜೆಟ್ ವೆರಿ ಕಾಮನ್ ವರ್ಡ್. ನಾವು ದಿನನಿತ್ಯದ ಜೀವನದಲ್ಲೂ ಕೂಡ ಬಜೆಟ್ ಅಂತ ಯೂಸ್ ಮಾಡ್ತಿರ್ತೇವೆ. ಕಾರ್ ತಗೋ ಅಂತಂದ್ರೆ ಬಜೆಟ್ ಇಲ್ಲ ಗುರು ಅಂತೀವಿ. ಅಂದ್ರೆ ಏನು? ಸೊ ಖರ್ಚು ಜಾಸ್ತಿ ಇದೆ, ಆದಾಯ ಕಮ್ಮಿ ಇದೆ, ಎಲ್ತ್ ಕಾರ್ ತಗೊಳ್ಳೋದು. ಈ ಬಜೆಟ್ ಇದು ಯಾರ್ದು? ಗೌರ್ಮೆಂಟ್ ಅದು, ಗೌರ್ಮೆಂಟ್ ಬಜೆಟ್, ನಮ್ದು ನಿಮ್ದಲ್ಲ. ಸೊ ಗೌರ್ಮೆಂಟ್ ಬರ್ತಿರೋಂಥ ಆದಾಯ ಗೌರ್ಮೆಂಟ್ ಯಾವ್ದಕ್ ಖರ್ಚು ಮಾಡ್ತಿದೆ. ಓಕೆ, ಸೊ ಆ ಒಂದು ವರ್ಷದಲ್ಲಿ it is an estimated receipts and expenditure of government for a financial year. ಒಂದು ಹಣಕಾಸು ವರ್ಷಕ್ಕೆ, ಓಕೆ, ಒಂದು ಫಿನಾನ್ಷಿಯಲ್ ಇಯರ್ಗೆ ಬರುವಂತ ಆದಾಯ ಎಷ್ಟು, ಸೊ ಆಗ್ತಿರುವಂತ ಖರ್ಚೆಷ್ಟು, ಇದನ್ನ ಅಂದಾಜ್ ಮಾಡೋದು. ಮುಂದಿನ ವರ್ಷ ಅಲ್ವಾ, ಅದಕ್ಕೆ ಅಂದಾಜ್ ಮಾಡಬೇಕು, ಎಸ್ಟಿಮೇಟೆಡ್. ಅದನ್ನೇ ಬಜೆಟ್ ಅಂತ ಕರಿತೀವಿ ಅಲ್ವಾ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆಯಾ ಈ ವರ್ಡ್ ಬಜೆಟ್ ಅಂತ? ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಜೆಟ್ ಅಂತ ಹಾಕಿಲ್ಲ, ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ವಾ. ಸೊ ವಾರ್ಷಿಕ ಹಣಕಾಸು ಪತ್ರ ಅಥವಾ ಮುಂಗಡ ಪತ್ರ ಅಂತ ಹೇಳ್ತೇವೆ, ರೈಟ್. ಯಾವ ಆರ್ಟಿಕಲ್? ಸೊ ಕೇಂದ್ರ ಬಜೆಟ್ ಅಂದ್ರೆ 112, ಆರ್ಟಿಕಲ್ 112. ಆರ್ಟಿಕಲ್ 112 ದಟ್ ಈಸ್ ಸೆಂಟ್ರಲ್ ಬಜೆಟ್. ನಮ್ ಸ್ಟೇಟ್ ಇದಲ್ವಾ ನಾವು ಮಾತಾಡ್ತಿರೋದು, ಸ್ಟೇಟ್ ಇದಂದ್ರೆ ಯಾವ ಆರ್ಟಿಕಲ್ ಬರುತ್ತೆ? ವಿಧಿ 202. ಎಕ್ಸಾಮಿಗೆ ಆಲ್ರೆಡಿ ಬಂದಿದೆ ಇದು ಬಜೆಟ್ ಯಾವ ಆರ್ಟಿಕಲ್ಸ್ ಅಂತ. 202 ಯಾವ ಇಲಾಖೆ ಅಂದಾಗೆ, ಯಾವ ಸಚಿವಾಲಯ ಇದನ್ನ ಬಜೆಟ್ ಅನ್ನ ಹೊರಡಿಸೋದಂಥದ್ದು? ನಮ್ಮಲ್ಲಿ ಸಿದ್ದರಾಮಯ್ಯ ಓದಿದ್ರಲ್ಲ, ಹಾಗಾದ್ರೆ ಚೀಫ್ ಮಿನಿಸ್ಟರ್ ಬಜೆಟ್ ನ ಮಂಡನೆ ಮಾಡೋದು? ನೋವೇರ್ ಇನ್ ದ ಕಂಟ್ರಿ ಅಂಡ್ ಸ್ಟೇಟ್ಸ್ ಚೀಫ್ ಮಿನಿಸ್ಟರ್ ಪ್ರೆಸೆಂಟ್ ದ ಬಜೆಟ್ ಅಥವಾ ಪ್ರೈಮ್ ಮಿನಿಸ್ಟರ್ ಪ್ರೆಸೆಂಟ್ ದ ಬಜೆಟ್. ಈ ಒಂದು ಹಣಕಾಸು ಸಚಿವರೇನೆ ಮಂಡನೆ ಮಾಡೋದು. ಆದ್ರೆ ಈ ಒಂದು ಹಣಕಾಸು ಸಚಿವಾಲಯದ ಖಾತೆಯನ್ನ ಬಹುಪಾಲು ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳೇ ಇಟ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಮುಖ್ಯಮಂತ್ರಿಗಳೇ ಬಜೆಟ್ ಅನ್ನ ಮಂಡನೆ ಮಾಡೋದು. ಸಿಂಪಲ್ ಅಲ್ವಾ. ಸೊ ಹಣಕಾಸು ಸಚಿವಾಲಯದಲ್ಲಿ ಯಾವ ಇಲಾಖೆ ಮಂಡನೆ ಮಾಡುತ್ತೆ ಅಂತ ಕ್ವಶನ್ ಬಂದಿದೆ. ತುಂಬಾ ಜನ ಅನ್ಕೊಳ್ಳೋದು ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಸ್ ಅಂತ, ಹಣಕಾಸು ಇಲಾಖೆ ಅಂತ. ನೋ, ಇಟ್ ಈಸ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್. ಓಕೆ, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್, ಆರ್ಥಿಕ ವ್ಯವಹಾರಗಳ ಇಲಾಖೆ ಒಂದು ಬಜೆಟ್ ಅನ್ನ ಮಂಡನೆ ಮಾಡುತ್ತೆ. ಹಾಗಾದ್ರೆ ಬಜೆಟ್ ಎಷ್ಟು ದೊಡ್ಡ ಬಜೆಟ್ ನಮ್ದು? ಇಡೀ ಇಂಡಿಯಾದಲ್ಲೇ 4th ಲಾರ್ಜೆಸ್ಟ್ ಬಜೆಟ್, 4ನೇ ದೊಡ್ಡ ಬಜೆಟ್. ಹಾಗಾದ್ರೆ ಲಾರ್ಜೆಸ್ಟ್ ಬಜೆಟ್ ಯಾವ್ದಿರುತ್ತೆ? UP ದೊಡ್ಡ ರಾಜ್ಯ ಅಂದ್ರೆ ಪಾಪ್ಯುಲೇಷನ್ ಜಾಸ್ತಿ ಇದೆ, ಓಕೆ, ಗ್ರೋತ್ ರೇಟ್ ಜಾಸ್ತಿ ಇದೆ. ಹಾಗಾಗಿ ಮತ್ತೆ ಅಲ್ಲಿ ಬರುವಂತಹ ಒಂದು ಏನು ಟ್ರಾನ್ಸಾಕ್ಷನ್ಸ್ ಕೂಡ ಜಾಸ್ತಿ ಇದೆ. UP ಸ್ಟ್ಯಾಂಡ್ಸ್ ಫಸ್ಟ್, ಸೆಕೆಂಡ್ ಮಹಾರಾಷ್ಟ್ರ, ಥರ್ಡ್ ರಾಜಸ್ಥಾನ್, ಅದಾದ್ಮೇಲೆ ಕರ್ನಾಟಕ. ಓಕೆ, ಸೊ 4th ಲಾರ್ಜೆಸ್ಟ್ ಬಜೆಟ್. ಇಂಡಿಯಾ ತಗೊಂಡ್ರೆ ಎಷ್ಟು ಲಕ್ಷ ಗೊತ್ತಾ? 53 ಲಕ್ಷ ಕೋಟಿ. ಓಕೆ, 53 ಲಕ್ಷ ಕೋಟಿ ಇಂಡಿಯಾದು. ಈ ಸತಿ ಬಜೆಟ್ ಗಾತ್ರ ನೋಡಿದ್ರಲ್ಲ, ದ ಸೈಜ್ ಆಫ್ ಇಂಡಿಯಾ ಬಜೆಟ್ 53 ಲಕ್ಷ ಕೋಟಿ ರೀ. ನಮ್ದು ಎಷ್ಟಿರ್ಬೋದು ಇದರಲ್ಲಿ? 4.5 ಲಕ್ಷ ಕೋಟಿ. ಅಥವಾ ಟು ಬಿ ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ನಂಬರ್ಸ್ ಹೇಳಕ್ಕಾಗಲ್ಲ. ಈ ನಂಬರ್ಸ್ ಅನ್ನು ಕೇಳಿ ಕನ್ಫ್ಯೂಸ್ ಮಾಡ್ತಾನೆ. ಬಜೆಟ್ ಗಾತ್ರ ತಿಳ್ಕೊಂಡ್ಲೇಬೇಕು. 4,48,004 ಕೋಟಿ ರೂಗಳು, 4 ಕೋಟಿ. ಅದೇ ಇದ್ರಲ್ಲಿ ಹೇಳೋದಾದ್ರೆ 4.5 ಲಕ್ಷ ಕೋಟಿ. ಓಕೆ, 4.5 ಲಕ್ಷ ಕೋಟಿ ಹಿಂಗಾರು ನೆನ್ಪಿಟ್ಕೊಳ್ಳಿ. ಇಂಡಿಯಾದ ಎಷ್ಟು ಕೋಟಿ? ದಿಸ್ ಇಸ್ ಇಂಡಿಯಾಸ್ ಬಜೆಟ್. ಇಂಡಿಯಾ ಬಜೆಟ್ 53 ಲಕ್ಷ ಕೋಟಿ ರಫ್ಲಿ ಸ್ಪೀಕಿಂಗ್. ಓಕೆ, ಇಂಡಿಯನ್ ಬಜೆಟ್ ಬೇಕಾದ್ರೆ ಒಂದು 15-20 ನಿಮಿಷದ ವಿಡಿಯೋ ಮಾಡೋಣ. ಓಕೆ, ಕರ್ನಾಟಕದಾದ್ರೆ 4.5 ಲಕ್ಷ ಕೋಟಿ. ಸೊ ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ 4,48,004 ಕೋಟಿ, ರೈಟ್. ಇದರಲ್ಲಿ ಅಂದ್ರೆ ಇದನ್ನ ₹1 ಅಂತ ತಗೊಂಡ್ರೆ ಇದಕ್ಕೆಲ್ಲ ಎಲ್ಲಿಂದ ಬಂತು ನಮಗೆ?
ಓಕೆ, ಸೊ ಯಾವ್ಯಾವ್ದಕ್ಕೆ ಖರ್ಚು ಮಾಡಿದ್ವಿ ಅದು ತುಂಬಾ ಕೇಳ್ತಾನೆ. ಅದಕ್ಕೂ ಮುಂಚೆ ಸೊ ವೆರಿ ಸ್ಪೆಸಿಫಿಕ್ ಥಿಂಗ್ಸ್ ವಿಲ್ ಡಿಸ್ಕಸ್. ಅದೆಲ್ಲ ಕೂಡ ಎಕನಾಮಿಕ್ ಸರ್ವೇಲೂ ಬರುತ್ತೆ, ಬಜೆಟ್ ಅಲ್ಲೂ ಕೂಡ ಡಿಸ್ಕಸ್ ಮಾಡ್ತೀವಿ. ನಮ್ದು ಎಂತ ಮಾಡೆಲ್ ಅಂತ ಗೊತ್ತಾ? ಈ ಒಂದು ಕರ್ನಾಟಕದ ಒಂದು ಅಭಿವೃದ್ಧಿ, ಓಕೆ, ಸ್ಥಿರ ಮತ್ತು ಸದೃಢ ಅಭಿವೃದ್ಧಿಯನ್ನ ಸಾಧಿಸಬೇಕು ಅಂತಂದ್ರೆ 11G ಎಕನಾಮಿಕ್ ಮಾಡೆಲ್ ಅಂತ ತಂದಿದ್ದಾರೆ. ವಾಟ್ ಯು ಮೀನ್ ಬೈ ದಟ್ 11G? 11G ಎಕನಾಮಿಕ್ ಮಾಡೆಲ್. ಎಕನಾಮಿಕ್ ಮಾಡೆಲ್, ಎಸ್. ಇದೇನೆ ಇಂಡಿಯಾದಲ್ಲಿ ಏನ್ ಬಂತು ಗೊತ್ತಾ? ಇಂಡಿಯಾದಲ್ಲಿ ಮೊನ್ನೆ ಬಜೆಟ್ ಪ್ರೆಸೆಂಟ್ ಮಾಡಿದ್ರಲ್ಲ, ಅವಾಗ ಏನಂತ ತಗೊಂಡ್ ಬಂದ್ರು ಗೊತ್ತಾ? ಗೀತಾ ಮಾಡೆಲ್ ಅಂತ. ಗೀತಾ ಮಾಡೆಲ್ ಅಂದ್ರೆ ಗ್ರೋತ್, ಇನ್ಫ್ರಾಸ್ಟ್ರಕ್ಚರ್, ಟೆಕ್ನಾಲಜಿ, ಆತ್ಮನಿರ್ಭರತ, ಅದು ಇಂಡಿಯಾದಲ್ಲಿ. ಸೊ ಇಂಡಿಯಾ ಮಾಡೆಲ್, ಗೀತಾ ಮಾಡೆಲ್ ಅಂಡ್ 11G ಮಾಡೆಲ್ ಅಂತಂದ್ರೆ ಈ 11Gಗಳು ನೆನ್ಪಿಟ್ಕೋಬೇಕು. ಕೇಳ್ತಾರ ಕ್ವಶನ್? ಎಸ್. ಇದನ್ನ ಪ್ರಿಲಿಮ್ಸ್ಗೆ ಮೇನ್ಸ್ಗೆ ಎರಡಕ್ಕೂ ಕೂಡ ಬಳಸ್ಕೋಬಹುದು, ಗೊತ್ತಾ? ಪ್ಲೀಸ್ ವೆನ್ ಯು ಆರ್ ರೀಡಿಂಗ್, ರೀಡ್ ಇಟ್ ಫಾರ್ ಈವನ್ ಮೀನ್ಸ್. ಬರೀ ಪ್ರಿಲಿಮ್ಸ್ ಪಾಸ್ ಮಾಡಿದ್ರೆ KS ಪಾಸ್ ಆಗಲ್ಲ, KS ಪಾಸ್ ಮಾಡ್ದಂಗಲ್ಲ. ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಪಾಸ್ ಆದ್ರೇನೆ KS ಪಾಸ್ ಆಗೋದು ಅಲ್ವಾ? ಅದಕ್ಕೋಸ್ಕರ ನೀವು ಓದೋ ಪ್ರತಿಯೊಂದು ಅಂಶನೂ ಕೂಡ ಮೇನ್ಸ್ಗೆ ನಾನು ಹೆಂಗ್ ಬಳಸ್ಕೋಬೇಕು. ಯಾಕಂದ್ರೆ ಡಬಲ್ ಎಫರ್ಟ್ ಯಾಕೆ ಹಾಕ್ತೀರಾ? ಮತ್ತೆ ಅವಾಗ ಯಾಕೆ ಓದ್ತೀರಾ? ಇವಾಗ ಅದನ್ನ ಓದಿ 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 ಪ್ರತಿಯೊಂದು ಓದ್ಬೇಕಾದ್ರೂ ನಿಮ್ ತಲೆಯಲ್ಲಿ ಅದಿರ್ಬೇಕು. ಇದು ಮೇನ್ಸ್ಗಿದೆಯಾ? ಪ್ರಿಲಿಮ್ಸ್ಗೆ ಓದ್ತಾ ಇದ್ದೀನಿ, ಇದು ಮೇನ್ಸ್ಗಿದೆಯಾ? ಮೇನ್ಸ್ಗಿದ್ರೆ ಅದು ಇನ್ನಷ್ಟು ಕಾಳಜಿ ಕೊಟ್ಟು ಆಸಕ್ತಿ ಕೊಟ್ಟು ನೋಡ್ಕೋಬೇಕು. 11G ಎಕನಾಮಿಕ್ ಮಾಡೆಲ್ ಅಂತ ಈ ವರ್ಡ್ ನ ನೀವು ಮೇನ್ಸ್ ಆನ್ಸರ್ ಅಲ್ಲಿ ಬರೆದ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ಅನ್ಸುತ್ತೆ ಗೊತ್ತಾ? ಎಲ್ಲೆಲ್ಲೆಲ್ಲ ಬರೆಯುವುದು ಗೊತ್ತಾ? ಐ ಟೆಲ್ ಯು. ಓಕೆ, ಸೊ ವೇರ್ ಅಂಡ್ ಆಲ್ ಯು ಕ್ಯಾನ್ ಇಂಟಿಗ್ರೇಟ್ ದಿಸ್ ಇನ್ ಯುವರ್ ಆನ್ಸರ್ ಅಂತ. ಅಷ್ಟೆಲ್ಲ ಪ್ರಿಲಿಮ್ಸ್ಗೆ ಹೆಂಗ್ ಕೇಳ್ತಾನೆ ಗೊತ್ತಾ? ಸೊ ನಮ್ಮ ಕರ್ನಾಟಕದ ಒಂದು ಬಜೆಟ್ ಅಲ್ಲಿ ಸ್ಥಿರ ಮತ್ತು ಸದೃಢವಾದ ಅಭಿವೃದ್ಧಿನ ಸಾಧಿಸಲಿಕ್ಕೆ ಯಾವ ಮಾದರಿಯನ್ನ ಅನುಸರಿಸಲಾಗಿದೆ? 8G, 4G, 6G. ನೀವು G ಅಂದ್ರೆ ಏನ್ ಅನ್ಕೊಂಡ್ಬಿಡ್ತೀರಿ ಗೊತ್ತಾ? ಈಗ 5th ಜನರೇಷನ್ 6th ಜನರೇಷನ್ ಮೊಬೈಲ್ ಟೆಕ್ನಾಲಜಿ ಬರ್ತಿದೆಯಲ್ಲ, ಅದ್ ಅನ್ಕೊಂಡು ಸೊ ಆ ರೀತಿ ಹಾಕ್ಬೋದು. ಓಕೆ, ಸೊ ಅಥವಾ ಇನ್ನೂ ಒಂದ್ ಸ್ವಲ್ಪ ಏನಾದ್ರು ಆಳವಾಗಿ ಹೋದ ಅಂದ್ರೆ ಕೆಳಗಿನ ಯಾವ ಒಂದು ಮಾದರಿಯನ್ನ ಇದು ಒಳಗೊಂಡಿಲ್ಲ ಅನ್ನೊಂದು G ಕೊಟ್ಬಿಟ್ಟು ಯಾವ G ಇದ್ರಲ್ಲಿ ಇಲ್ಲ ಅಂತ, 11G ಯಾವ G ಇಲ್ಲ ಅಂತ ಅನ್ನೊಂದು ನೋಡ್ಕೋಬೇಕಂದ್ರೆ ಎಸ್ ನೋಡ್ಕೋಬೇಕು. ವೆರಿ ಈಸಿ. ನೀವು ಸ್ವಲ್ಪ ಅನಾಲಿಟಿಕಲ್ ಆಗಿ ಲಾಜಿಕಲ್ ಆಗಿ ಥಿಂಕ್ ಮಾಡ್ಕೊಂಡ್ರೆ ಅನ್ನೊಂದು Gನೂ ನೋಡ್ಕೋಬಹುದು. ಇದು ಮೇನ್ಸ್ಗೂ ಆಗುತ್ತೆ. ಪ್ಲೀಸ್ ಟ್ರಸ್ಟ್ ಮೀ. ಈಗ ಒಂದು ರಾಜ್ಯ ಅಥವಾ ಒಂದು ದೇಶ ಅಭಿವೃದ್ಧಿ ಮಾಡ್ಬೇಕಂದ್ರೆ 2 ಆಯಾಮಗಳಲ್ಲಿ ಮಾಡುತ್ತೆ. ಒಂದು ಸಾಮಾಜಿಕ ಅಭಿವೃದ್ಧಿ, ಎರಡನೇದು ಎಂತ ಅಭಿವೃದ್ಧಿ? ಆರ್ಥಿಕ ಅಭಿವೃದ್ಧಿ. ಇನ್ನೊಂದು ಪಾರಿಸರಿಕ ಅಭಿವೃದ್ಧಿ. ಇದನ್ನೇ ಅಲ್ವ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತಾನೆ ಹೇಳೋದು. ಮಾನವ ಅಭಿವೃದ್ಧಿ ಆಗ್ಬೇಕು ಅಥವಾ ಪರಿಸರದ ಅಭಿವೃದ್ಧಿ ಆಗ್ಬೇಕು, ಸಾಮಾಜಿಕ ಅಭಿವೃದ್ಧಿ ಆಗ್ಬೇಕು, ಆರ್ಥಿಕ ಅಭಿವೃದ್ಧಿ ಆಗ್ಬೇಕು. ಫಸ್ಟ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ತಗೊಂಡ್ರೆ, ಎಕನಾಮಿಕ್ ಡೆವಲಪ್ಮೆಂಟ್ಗೆ ಏನ್ ಮಾಡಿದೆ ಕರ್ನಾಟಕ ಸರ್ಕಾರ? ಎಕನಾಮಿಕ್ ಡೆವಲಪ್ಮೆಂಟ್ ಫಸ್ಟ್ ಇದನ್ನ ತಗೊಳ್ಳೋಣ. ಅದರಲ್ಲಿ ಯಾವ್ಯಾವ G ಬರುತ್ತೆ ಅಂತ. ಒಂದು ಇಡೀ ಒಂದು ಇಂಡಿಯಾದಲ್ಲಿ, ಓಕೆ, ಇಡೀ ಇಂಡಿಯಾದಲ್ಲಿ ಕರ್ನಾಟಕ ಇಸ್ ನೋನ್ ಫಾರ್ ಸರ್ಟನ್ ಥಿಂಗ್ಸ್. ಫಾರ್ ಎಕ್ಸಾಂಪಲ್ ಗಿಗ್ ಎಕಾನಮಿ. ಈ ಗಿಗ್ ವರ್ಕರ್ಸ್ಗೆ ಅಂತ ಅಂದ್ಬಿಟ್ಟು ಏನಾದ್ರು ಒಂದು ಹೊಸ ಪಾಲಿಸಿ, ಅವ್ರಿಗೆ ಅಂತ ವಿಮೆ ಅಂತ ತಂದಿರೋ ಏಕೈಕ ರಾಜ್ಯ ಕರ್ನಾಟಕ. ರಾಜಸ್ಥಾನ್ ಬಿಲ್ ತಗೊಂಡ್ಬಂದ್ರು, ನಾವು ಆಲ್ರೆಡಿ ಅದನ್ನ ಅನುಮೋದನೆ ಕೂಡ ಮಾಡ್ಬಿಟ್ವಿ. ಓಕೆ, ಸೊ ಫಸ್ಟ್ ಒನ್ ಈಸ್ ಗಿಗ್ ಎಕಾನಮಿ. ಗಿಗ್ ಎಕಾನಮಿ. ಮತ್ತೆ ಆಲ್ರೆಡಿ ನಾನು ನಿಮ್ಗೆ ಹೇಳ್ದೆ ಏನಂತ, FDI ಆಕರ್ಷಣೆಯಲ್ಲಿ ಈಗ ಅಗ್ರಸ್ಥಾನದಲ್ಲಿರುವಂತಹ ರಾಜ್ಯ ಯಾವುದು? ನಾವು. ಆವ್ರೇಜ್ ತಗೊಂಡ್ರೆ ಇಂಡಿಯನ್ ಆವ್ರೇಜ್ FDI ಇನ್ಫ್ಲೋ ಕಮ್ಮಿ ಆಗಿದೆ, ನಮ್ದು ಜಾಸ್ತಿ ಆಗಿದೆ. ಡೋಂಟ್ ಯು ಫೀಲ್ ಇಟ್ಸ್ ಅನ್ ಪ್ರೌಡ್ ಮೂಮೆಂಟ್ ಫಾರ್ ಕರ್ನಾಟಕ? ಅದಕ್ಕೋಸ್ಕರ ಗ್ಲೋಬಲ್ ಟ್ರೇಡ್ ಎಕಾನಮಿ ಅಂತ. ಓಕೆ, ಗ್ಲೋಬಲ್ ಟ್ರೇಡ್ ಅಂದ್ರೆ ಏನು? ನಮ್ಮ ಒಂದು ಅರ್ಥವ್ಯವಸ್ಥೆಯನ್ನ ಜಗತ್ತಿನ ಅರ್ಥವ್ಯವಸ್ಥೆಯೊಂದಿಗೆ ತೆರೆದಿಡುವಂಥದ್ದು. ಓಕೆ, ಗ್ಲೋಬಲ್ ಟ್ರೇಡ್ ಎಕಾನಮಿ. ಇಟ್ಸ್ ನಥಿಂಗ್ ಬಟ್ ಫಾರಿನ್ ಇನ್ವೆಸ್ಟ್ಮೆಂಟ್ ಅಂತ. ಓಕೆ, ಫಾರಿನ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಅಥವಾ ನಮ್ದು ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗಿರ್ಬೋದು. ಯಾಕಂದ್ರೆ GI ಪ್ರಾಡಕ್ಟ್ಸ್ ನಮ್ದು 45 GI ಪ್ರಾಡಕ್ಟ್ಸ್ ಇದಾವೆ. ಇತ್ತೀಚೆಗೆ ನೀವು ನೋಡಿರ್ಬೋದು ನಂಜನಗೂಡು ರಸಬಾಳೆ, ಇಂಡಿ ಲಿಂಬೆ ಆಗ್ಬೋದು ಅಥವಾ ಕಾಗಜಿ ಲಿಂಬೆ ಅಂತ ಆಗಿರ್ಬೋದು. ಇವೆಲ್ಲ ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಅವರ್ GI ಪ್ರಾಡಕ್ಟ್ಸ್ ಮೆಂಟ್ ಫಾರ್ ಎಕ್ಸ್ಪೋರ್ಟ್ ಕ್ವಾಲಿಟಿ. ಓಕೆ, ಅಂತ ಒಂದು ರಫ್ತು ಗುಣಮಟ್ಟವನ್ನು ಹೊಂದಿರುವಂತಹ ಉತ್ಪನ್ನಗಳು ಬೇರೆ ದೇಶಕ್ಕೆ ಕಳಿಸ್ತಿದ್ದೀವಿ. ಹಾಗಿದ್ದಾಗ ಗ್ಲೋಬಲ್ ಟ್ರೇಡ್ ಎಕಾನಮಿ ತಾನೇ ಇದು. ಓಕೆ, ಮತ್ತೆ ಇನ್ನೊಂದು ನಿಮಗೆ ಗ್ಲೋಬಲ್ ಟ್ರಾಟಿಂಗ್ ಎಕಾನಮಿ ಅಂತ ಇದೆ. ಸೊ ಇಲ್ಲಿ ಕೇಳ್ತಾನೆ
ಏನಂದ್ರೆ ತುಂಬಾ ಜನರಿಗೆ ಇದು ಅರ್ಥ ಆಗಲ್ಲ. ಗ್ಲೋಬಲ್ ಟ್ರಾಟಿಂಗ್ ಎಕಾನಮಿ. ಓಕೆ, ಸೊ ದಟ್ ಮೀನ್ಸ್ ರೈಟ್ ಡೌನ್ ಗ್ಲೋಬ್ ಟ್ರಾಟಿಂಗ್ ಎಕಾನಮಿ. ಗ್ಲೋಬ್ ಟ್ರಾಟಿಂಗ್ ಎಕಾನಮಿ. ಎಕಾನಮಿಲಿ ನೋಡಿ ಯಾವ ಪಾರ್ಟ್ಸ್ ಎಲ್ಲ ಇನ್ಕ್ಲೂಡ್ ಆಗಿದೆ. ಒಂದು ಗಿಗ್ ಎಕಾನಮಿ, ಇನ್ನೊಂದು ಗ್ಲೋಬಲ್ ಟ್ರೇಡ್ ಎಕಾನಮಿ, ಇನ್ನೊಂದು ಗ್ಲೋಬ್ ಟ್ರಾಟಿಂಗ್ ಎಕಾನಮಿ. ಅಂದ್ರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉದ್ಯೋಗ ಸೃಜನೆಯನ್ನ ಮಾಡ್ತಿರುವಂತಹ ಕ್ಷೇತ್ರಗಳು ಯಾವ್ದಂದ್ರೆ ಒಂದು ಜವಳಿ ಉದ್ಯಮ, ಅದು ಬಿಟ್ರೆ ಪ್ರವಾಸೋದ್ಯಮ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಪ್ರವಾಸಿ ತಾಣ ಅಂತಂದ್ರೆ ಅಲ್ಲಿರುವಂತಹ ಸ್ಥಳೀಯರ ಒಂದು ಜೀವನೋಪಾಯ ಎಷ್ಟು ಸುಧಾರಣೆಗೊಳ್ಳುತ್ತೆ ಗೊತ್ತೇನ್ರಿ? ಓಕೆ, ಅಲ್ಲಿರುವಂತಹ ಟಾಯ್ ಮೇಕರ್ಸ್ ಆಗಿರ್ಬೋದು, ಅಥವಾ ಸಣ್ಣ ಪುಟ್ಟ ಅಂಗಡಿಗಳು ಇರ್ಬೋದು, ಅಥವಾ ಅಲ್ಲಿರುವಂತಹ ಏನು ಗೈಡ್ಗಳಾಗಿರ್ಬೋದು, ಎಲ್ಲ ಒಂದು ಉದ್ಯೋಗ ಸೃಜನೆ ಮತ್ತು ಆರ್ಥಿಕ ಒಂದು ಏನು ಚುರುಕುಗೊಳ್ಳುವಿಕೆ, ಆರ್ಥಿಕತೆಯ ಚುರುಕುಗೊಳ್ಳುವಿಕೆ ಸೊ ತುಂಬಾ ತ್ವರಿತ ಮಟ್ಟದಲ್ಲಿ ಆಗತ್ತೆ. ಅದಕ್ಕೋಸ್ಕರ ಪ್ರವಾಸೋದ್ಯಮವನ್ನ ನಾವು ಹೆಚ್ಚು ಜಗಜ್ಜಾಹೀರುಗೊಳಿಸ್ಬೇಕು. ಒನ್ ಸ್ಟೇಟ್ ಮೆನಿ ವರ್ಲ್ಡ್, ಒಂದು ರಾಜ್ಯ ಹಲವು ಜಗತ್ತು, ಇದು ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮದ ಒಂದು ಘೋಷವಾಕ್ಯ. ಅದಕ್ಕೋಸ್ಕರ ನಮ್ಮ ಒಂದು ಟೂರಿಸಂ ಸೆಕ್ಟರ್ ಅನ್ನ ಇನ್ನಷ್ಟು ಸ್ಟ್ರೆಂಥನ್ ಮಾಡಬೇಕು ಅಂತ ಈ ಒಂದು ಗ್ಲೋಬ್ ಟ್ರಾಟಿಂಗ್ ಎಕಾನಮಿ ಅಂತ. ಅದು ಬಿಟ್ಟು ನೋಡಿ, ಎಕಾನಮಿ ಅನ್ಕೊಂಡಿದ್ರೆ ಪರಿಸರ ಹಾಳಾಗ್ಬಿಡ್ಬೇಕಾ? ಅದಕ್ಕೋಸ್ಕರ ಪರಿಸರ ಸ್ನೇಹಿ ಒಂದು ಆರ್ಥಿಕ ಒಂದು ಅಭಿವೃದ್ಧಿ ಆಗ್ಬೇಕು. ಓಕೆ, ಆಯ್ತು, ರಿಸೋರ್ಸಸ್ ಅನ್ನೆಲ್ಲ ನಾವು ಕಂಪ್ಲೀಟ್ ಆಗಿ ಬರೆದು ಮಾಡೋದು ಬೇಡ. ಓಕೆ, ರಿನ್ಯೂಬಲ್ ಎನರ್ಜಿ ರಿಸೋರ್ಸ್ ಅನ್ನ ಬಳಸ್ಕೊಳ್ಳೋಣ, ಕಲ್ಲಿದ್ದಲನ್ನ ಕಮ್ಮಿ ಯೂಸ್ ಮಾಡೋಣ. ಸೊ ದಿಸ್ ಇಸ್ ಕಾಲ್ಡ್ ಗ್ರೀನ್ ಎಕಾನಮಿ. ಗ್ರೀನ್ ಎಕಾನಮಿ, ಹಸಿರು ಆರ್ಥಿಕತೆ. ಮತ್ತೆ ಅದಾದ್ಮೇಲೆ ಇನ್ನೇನ್ ಗೊತ್ತಾ? ಸೊ ಸ್ಥಳೀಯ ಸರ್ಕಾರಗಳು ಅಂತ ಬಂದಾಗ ವೆರಿ ವೆರಿ ಇಂಪಾರ್ಟೆಂಟ್. ಮೇನ್ಸ್ಗೆ ಹೇಳಿದ್ನಲ್ಲ, ಇವೆಲ್ಲದನ್ನು ಕೂಡ ಮೇನ್ಸ್ಗೆ ಬಳಸ್ತೀರಾ ನೀವು 11G ಎಕಾನಮಿ ಮಾಡೆಲ್ ಅಲ್ಲಿ. ಗ್ಲೋಬಲ್ ಟ್ರೇಡ್ ಎಕಾನಮಿ ಅಂತ, ಯಾಕಂತಂದ್ರೆ ಎಕಾನಮಿಯಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ಸ್ ಅಂತ ಇದೆ. ಈ ಕರ್ನಾಟಕದ ಬಜೆಟ್ ಅಲ್ಲಿ ಮಂಡಿಸಲು ಇರುವಂತಹ ಒಂದು 11G ಎಕನಾಮಿಕ್ ಮಾಡೆಲ್ ಅಲ್ಲಿ ಗ್ಲೋಬಲ್ ಟ್ರೇಡಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. FDI ನ ಆಕರ್ಷಿಸುವಲ್ಲಿ ಇದು ಬಹಳಷ್ಟು ಪೂರಕವಾದಂತಹ ಒಂದು ಏನು ಕೊಡುಗೆಯನ್ನ ನೀಡಿದೆ ಅಂತ ಅಲ್ವಾ? ಸೊ ಗ್ರೀನ್ ಎಕಾನಮಿ, ಇದನ್ನ ಎಲ್ಲಿ ತಗೊಂಡ್ ಬರ್ತೀರಾ? ಗ್ರೀನ್ ಎಕಾನಮಿ ಅಂತ ಬಂದಾಗ ಆಲ್ವೇಸ್ ಗ್ರೋತ್ ಡೆವಲಪ್ಮೆಂಟ್ ಕಾನ್ಫ್ಲಿಕ್ಟ್ ಆಗ್ತಿರತ್ತೆ. ಓಕೆ, ಗ್ರೋತ್ಗೆ ಆದ್ಯತೆ ಕೊಡ್ಬೇಕಾ, ಡೆವಲಪ್ಮೆಂಟ್ ಕೊಡ್ಬೇಕಾ? ಸೊ ಪರಿಸರಕ್ಕೆ ನಾವು ಹೆಚ್ಚಿನ ಆದ್ಯತೆ ಕೊಡ್ಬೇಕಾ ಅಥವಾ ಎಕನಾಮಿಕ್ ಗ್ರೋತ್ ಕೊಡ್ಬೇಕಾ ಅಂದಾಗ ಎಕಾನಮಿ ವರ್ಸಸ್ ಎನ್ವಿರಾನ್ಮೆಂಟ್ ಅಂತ. ಆ ಟೈಮಲ್ಲಿ ಗ್ರೀನ್ ಎಕಾನಮಿ ಅಂತ ನಾವು ನಮ್ಗೆ ಆ ಒಂದು ಪರಿಸರ ಕಾಳಜಿ ಇದೆ, ಜವಾಬ್ದಾರಿ ಇದೆ, ಸುಸ್ಥಿರ ಅಭಿವೃದ್ಧಿಗೆ ನಾವು ಹೆಚ್ಚಿನ ಒತ್ತು ಕೊಡ್ತಿದೀವಿ. ಅದನ್ನ ಹೇಳಿಕೆ ಗ್ರೀನ್ ಎಕಾನಮಿ 11G ಮಾಡೆಲ್ ಅಲ್ಲಿ ಗ್ರೀನ್ ಎಕಾನಮಿ ತಂದಿದೀವಿ ಅಂತ ಹೇಳ್ಬೋದು. ಕರ್ನಾಟಕ ಇಸ್ ಹ್ಯಾವಿಂಗ್ ಕಮಿಟ್ಮೆಂಟ್ ಟುವರ್ಡ್ಸ್ ಎಸ್ಟಾಬ್ಲಿಷಿಂಗ್ ಎಕಲಾಜಿಕಲ್ ಇಕ್ವಿಲಿಬ್ರಿಯಂ. ಪರಿಸರ ಒಂದು ಸಮತೋಲನವನ್ನು ತರಲಿಕ್ಕೆ ನಮ್ಮಿಂದ ಆಗುವಂತಹ ಒಂದು ಕೊಡುಗೆ ಕೊಡ್ತಿದ್ದೀವಿ, ಇಸ್ಂಟ್ ಇಟ್? ಮತ್ತೆ ಸೊ ಈ ಒಂದು ಇದು ಸ್ಥಳೀಯ ಒಂದು ಆರ್ಥಿಕ ವ್ಯವಸ್ಥೆ. ಓಕೆ, ಇದನ್ನ ಏನಂತ ಹೇಳ್ತೀವಿ? ಗ್ರಾಸ್ ರೂಟ್ ಎಕಾನಮಿ. ಗ್ರಾಸ್ ರೂಟ್ ಎಕಾನಮಿ ಅಂತಂದ್ರೆ ಸ್ಥಳೀಯ ಸರ್ಕಾರಗಳು, ನಾ ಹೇಳ್ದೆ ಯಾವಾಗ್ಲೂ ಕೂಡ ಮೊದಲು ಈ ಪ್ಲಾನಿಂಗ್ ಕಮಿಷನ್ ಇತ್ತಲ್ಲ, ಪ್ಲಾನಿಂಗ್ ಕಮಿಷನ್ ಸೊ ಇವಾಗಿರುವಂತಹ ನೀತಿ ಆಯೋಗ ವ್ಯತ್ಯಾಸ ಏನು ಅಂತಂದ್ರೆ ಇದು ಬಾಟಮ್ ಅಪ್ ಅಪ್ರೋಚ್ ಅಂತ ಹೇಳ್ತೀವಿ. ಓಕೆ, ಬಾಟಮ್ ಅಪ್ ಅಪ್ರೋಚ್ ಅಂತಂದ್ರೆ ಸೊ ತಳಮಟ್ಟದಿಂದ ನಾವು ಅಭಿವೃದ್ಧಿ ಮಾಡ್ಕೊಂಡು ಹೋಗೋದು. ಓಕೆ, ಸೊ ದ ಗ್ರೋತ್ ಹ್ಯಾಸ್ ಟು ಪರ್ಕ್ಯುಲೇಟ್ ಟು ನ್ಯೂಕ್ ಅಂಡ್ ಕಾರ್ನರ್ ಆಫ್ ಇಂಡಿಯನ್ ಸೊಸೈಟಿ. ಭಾರತೀಯ ಸಮಾಜದಲ್ಲಿ ಸೊ ತಳಮಟ್ಟದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಆರ್ಥಿಕತೆಯ ಲಾಭ ಮುಟ್ಟಬೇಕು. ಸೊ ಅದನ್ನ ಸ್ಥಳೀಯ ಒಂದು ಅರ್ಥವ್ಯವಸ್ಥೆ ಅಂತ ಹೇಳ್ತೀವಿ. ಸೊ ಗ್ರಾಸ್ ರೂಟ್ ಎಕಾನಮಿ, ತಳಮಟ್ಟದಲ್ಲಿ ಅರ್ಥವ್ಯವಸ್ಥೆನ ನಾವು ಭದ್ರಗೊಳಿಸ್ಬೇಕು. ಓಕೆ, ಸೊ ಅದನ್ನ ಬಲವರ್ಧನೆ ಮಾಡಬೇಕು. ನೆಕ್ಸ್ಟ್ ಅದಾದ್ಮೇಲೆ ಗ್ರಾಸ್ ರೂಟ್ ಎಕಾನಮಿ ಆದ್ಮೇಲೆ ಸೊ ನಿಮಗೆ ಈಗ BBMP ಬದಲಿಗೆ GBA ಬಂದಿದೆ, ಗ್ರೇಟ್ ಬ್ಯಾಂಗ್ಳೂರ್ ಅಥಾರಿಟಿ. ಈಗ ಬ್ಯಾಂಗ್ಳೂರಿಂದ 40% GDP ಬರೀ ಬೆಂಗಳೂರಿಂದ ಬರುತ್ತೆ, ಗೊತ್ತಾ ನಿಮ್ಗೆ? ಸೊ ಬ್ಯಾಂಗ್ಳೂರ್ ಕಾಂಟ್ರಿಬ್ಯೂಟ್ಸ್ 40% ಆಫ್ ಟೋಟಲ್ ಸ್ಟೇಟ್ GDP. ಹಾಗಿದ್ದಾಗ ವಿ ಹ್ಯಾವ್ ಟು ಫೋಕಸ್ ಮೋರ್ ಆನ್ ದಿಸ್ ಡೆವಲಪ್ಮೆಂಟ್ ಆಫ್ ಬ್ಯಾಂಗ್ಳೂರ್. ಅದಕ್ಕೋಸ್ಕರ ಗ್ರೋಯಿಂಗ್ ಅರ್ಬನ್ ಎಕಾನಮಿ. ಸೊ ನಗರ ಒಂದು ಅರ್ಥವ್ಯವಸ್ಥೆಯನ್ನು ಹೆಚ್ಚುತ್ತಿರುವಂತಹ ನಗರ ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು ಇನ್ನಷ್ಟು ಅದನ್ನ ಏನು ಚುರುಕುಗೊಳಿಸ್ಬೇಕು. ಓಕೆ, ಅವುಗಳಿಗೆ ಅಗತ್ಯವಿರುವಂತಹ ಪೂರಕವಾದಂತಹ ಒಂದು ಮೂಲಸೌಕರ್ಯವನ್ನು ಒದಗಿಸ್ಬೇಕು. ಇವೆಲ್ಲ ಕೂಡ ಯಾವ್ದ್ರಲ್ಲಿ ಬರುತ್ತೆ? ಎಕಾನಮಿಲಿ. ಗಿಗ್ ಎಕಾನಮಿ,
ಗ್ಲೋಬಲ್ ಟ್ರೇಡ್, ಗ್ಲೋಬಲ್ ಟ್ರಾಟಿಂಗ್ ಎಕಾನಮಿ. ಗಿಗ್ ಎಕಾನಮಿ ಅಂದ್ರೆ ಗಿಗ್ ಅರ್ಥವ್ಯವಸ್ಥೆ, ಗಿಗ್ ಕಾರ್ಮಿಕರ ಒಂದು ಹಿತಾಸಕ್ತಿಗಾಗಿ, ಕಲ್ಯಾಣಕ್ಕಾಗಿ ಈ ಒಂದು ಗಿಗ್ ಎಕಾನಮಿ ಅಂತ ಅಂದ್ಬಿಟ್ಟು. ಗ್ಲೋಬಲ್ ಟ್ರೇಡ್, ಸೊ ವಿ ಆರ್ ಓಪನಿಂಗ್ ಅಪ್ ಅವರ್ ಟ್ರೇಡ್ ಸಿಸ್ಟಮ್ ವಿತ್ ದ ವರ್ಲ್ಡ್ ಅಂಡ್ ಅದರ್ ಕಂಟ್ರೀಸ್. ಗ್ಲೋಬಲ್ ಟ್ರೇಡ್. ಟ್ರಾಟಿಂಗ್, ಪ್ರವಾಸೋದ್ಯಮ, ಟೂರಿಸಂಗೆ. ಗ್ರೀನ್ ಎಕಾನಮಿ, ಸೊ ಕಾನ್ಸಂಟ್ರೇಟಿಂಗ್ ಆನ್ ಎಕೋ ಫ್ರೆಂಡ್ಲಿ ಗ್ರೀನ್ ಫ್ಯೂಯಲ್. ಓಕೆ, ನೆಕ್ಸ್ಟ್ ಸೊ ಗ್ರಾಸ್ ರೂಟ್ ಎಕಾನಮಿ, ಸ್ಥಳೀಯ ಮಟ್ಟದಲ್ಲಿ ನಾವು ಒಂದು ಬಲವರ್ಧನೆ ಮಾಡುವಂಥದ್ದು, ಅರ್ಥವ್ಯವಸ್ಥೆನ ಬಲವರ್ಧನೆಗೊಳಿಸ್ಲಿಕ್ಕೆ. ಮತ್ತೆ ಗ್ರೋಯಿಂಗ್ ಅರ್ಬನ್ ಎಕಾನಮಿ, ನಗರ ಒಂದು ಅರ್ಥವ್ಯವಸ್ಥೆಯನ್ನು ಕೂಡ ಇನ್ನಷ್ಟು ನಾವು ಸದೃಢಗೊಳಿಸುವಂಥದ್ದು. ಇವೆಲ್ಲ ಕೂಡ ಎಕನಾಮಿಕ್ ಆದ್ರೆ. ಸೊ ಎಷ್ಟಾಯ್ತು? 1 2 3 4 5 6, ಇನ್ನೆಷ್ಟು ಬೇಕು? ಇನ್ನು 5 ಬೇಕು. ಈ 5 ಯಾವ್ದ್ರಿಂದ ಬರುತ್ತೆ ಗೊತ್ತಾ? ಸೊ ಸೋಷಿಯಲ್ ಇಂದ ಬಂದ್ರೆ. ಸೋಷಿಯಲ್ ಡೆವಲಪ್ಮೆಂಟ್ ಅಂದ್ರೆ ಏನಿರುತ್ತೆ ಹೇಳಿ, ನೀವ್ ಹೇಳಿ. ವೆರಿ ಈಸಿ. 1 ಗುಡ್ ಹೆಲ್ತ್, ಆರೋಗ್ಯ ಅಂತ ಬಂದೇ ಬರುತ್ತೆ. ಸೊ ಗುಡ್ ಹೆಲ್ತ್, ಉತ್ತಮ ಆರೋಗ್ಯ. ಅದಾದ್ಮೇಲೆ ಗುಡ್ ಪಬ್ಲಿಕ್ ಎಜುಕೇಶನ್, ಉತ್ತಮ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಿದ್ದಾರೆ ಅಂತ ಹೇಳಿದೆ. ಅದಕ್ಕೆ ಇವಾಗ ಎಲ್ಲ ಈ ಒಂದು ಪಬ್ಲಿಕ್ ಸ್ಕೂಲ್ಸ್ ಅಂತ ಬಂದಿದಾವಲ್ಲ. ಓಕೆ, ಸೊ ಪಬ್ಲಿಕ್ ಶಾಲೆಗಳೆಲ್ಲ ತಂದು ಅದನ್ನ ತುಂಬಾ ಶಾಲೆಗಳ ಉನ್ನತೀಕರಣಕ್ಕಾಗಿ ಮತ್ತೆ ಶಿಕ್ಷಣ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಬಹಳಷ್ಟು ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಓಕೆ, KPS ಶಾಲೆಗಳು ಅಂತ ಅಂದ್ಬಿಟ್ಟು. ಗುಡ್ ಹೆಲ್ತ್, ಗುಡ್ ಎಜುಕೇಶನ್, ಗುಡ್ ಪಬ್ಲಿಕ್ ಎಜುಕೇಶನ್, ಮತ್ತೆ ಗುಡ್ ಗವರ್ನೆನ್ಸ್, ಉತ್ತಮ ಆಡಳಿತ. ಫೇಕ್ ಬೆನಿಫಿಷರೀಸ್ ಏನಿದೆ, ಅದಕ್ಕೆ ನೋಡಿ ಗೃಹಲಕ್ಷ್ಮಿ ಸ್ಕೀಮ್ ಅಲ್ಲಿ ಎಲ್ಲ ಅನರ್ಹ ಫಲಾನುಭವಿಗಳನ್ನ, ನಕಲಿ ಫಲಾನುಭವಿಗಳ ಖಾತೆಗಳನ್ನೆಲ್ಲ ಕೂಡ ಸ್ಥಗಿತಗೊಳಿಸಿದ್ರು. ದಟ್ ಈಸ್ ಪಾರ್ಟ್ ಆಫ್ ಗುಡ್ ಗವರ್ನೆನ್ಸ್, isn't it? So fake beneficiaries are eliminated out, isn't it? ಅದನ್ನ ನಾವು ಗುಡ್ ಗವರ್ನೆನ್ಸ್ ಅಂತ ಹೇಳ್ತೇವೆ. ಗುಡ್ ಗವರ್ನೆನ್ಸ್, so that the real beneficiaries are vulnerable sections, they reap the benefits of these government schemes. Okay, so good governance, ಉತ್ತಮ ಆಡಳಿತ. ಮತ್ತೆ ಅದು ಬಿಟ್ರೆ ವಾಟ್ ಎಲ್ಸ್ ಯು ವಿಲ್ ಗೆಟ್? ಗ್ಯಾರಂಟಿ ಎಕಾನಮಿ, ಇದನ್ನ ಮರೆಯೋಂಗೆ ಇಲ್ಲ. ಗ್ಯಾರಂಟಿ ಎಕಾನಮಿ 5 ಗ್ಯಾರಂಟಿಗಳಿದಾವಲ್ಲ. ಯಾವ್ದು? ಗೃಹಲಕ್ಷ್ಮಿ, ಶಕ್ತಿ, ಯುವನಿಧಿ, ಸೊ ಅನ್ನಭಾಗ್ಯ, ಗೃಹ ಜ್ಯೋತಿ. ಈ 5 ಭಾಗ್ಯಗಳು ಮತ್ತೆ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ದಕ್ಕೆ ಎಷ್ಟು ಅಲೋಕೇಟ್ ಮಾಡಿದ್ದೀವಿ ಅದನ್ನ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಕೂಡ ಬರ್ಕೊಂಡು ಹೋಗ್ಬೇಕು, ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ. ಸೊ ಜಾಸ್ತಿ ಯಾವ್ದು ಕೊಟ್ಟಿರೋದು? ಅಫ್ಕೋರ್ಸ್ ಗೃಹಲಕ್ಷ್ಮಿ ಅಲ್ವಾ, ಹೈಯೆಸ್ಟ್ ಬಜೆಟ್ 28,000 ಕೋಟಿ ಅಷ್ಟು ಕೊಟ್ಟಿರೋದು. ಮತ್ತೆ ಸೆಕೆಂಡ್ ಗೃಹ ಜ್ಯೋತಿ, ಸೊ 10,000 ಕೋಟಿ. ಮತ್ತೆ ಅನ್ನಭಾಗ್ಯ 6,000 ಕೋಟಿ. ಈ ಸರಿ ಯುವ ನಿಧಿಗೆ 1 ಪೈಸೆ ಕೂಡ ಅಲೋಕೇಟ್ ಮಾಡಿಲ್ಲ. ಕೇಳ್ಬೋದು, ಕೆಳಗಿನ ಯಾವ ಒಂದು ಯೋಜನೆಗೆ ಈ ಬಾರಿ ಅನುದಾನವನ್ನ ಹಂಚಿಕೆ ಮಾಡಿಲ್ಲ ಅಂತ. ಓಕೆ, ಸೊ ಯುವ ನಿಧಿ zero contribution, zero allocation, right? So guarantee economy, ಗ್ಯಾರಂಟಿಗಳನ್ನ ಯಾರು ಕೊಡೋದು? ಬಡವರಿಗಲ್ವಾ? ಹಾಗಾದ್ರೆ ಎಂತಹ ಒಂದು ಗ್ರೋತ್ ಇದು? ಸೋಷಿಯಲ್ ಗ್ರೋತ್ ಅಲ್ವಾ? ಸೋಷಿಯಲ್ ಡೆವಲಪ್ಮೆಂಟ್ ಅಲ್ವಾ? ಸಮಾಜದ ಅಭಿವೃದ್ಧಿ ಅಲ್ವಾ? ಸೊ ಲಾಸ್ಟ್ಗೆ ಜಿಯೋಗ್ರಫಿಕಲ್ ಈಕ್ವಾಲಿಟಿ, ಸಾಮಾಜಿಕ ಅಭಿವೃದ್ಧಿ ಅಂತಂದ್ರೆ ಸಮಾನತೆ ತರಬೇಕಲ್ವಾ? ಸೊ ಜಿಯೋಗ್ರಫಿಕಲ್ ಈಕ್ವಾಲಿಟಿ, ಭೌಗೋಳಿಕ ಸಮಾನತೆ, ಜಿಯೋಗ್ರಫಿಕಲ್ ಈಕ್ವಾಲಿಟಿ. ಯಾಕೆ ಇದನ್ನ ಇಷ್ಟು ಎಕ್ಸ್ಪ್ಲೈನ್ ಮಾಡಿದೆ ಅಂದ್ರೆ, ದೇ ಮೇ ಆಸ್ಕ್ ಎ ಕ್ವಶನ್, 11G ಮಾಡೆಲ್ ಅಲ್ಲಿ ಯಾವ್ದು ಒಳಗೊಂಡಿಲ್ಲ ಅಂತ ಅಂದ್ಬಿಟ್ಟು ಈ ತರ 3 ಆಪ್ಷನ್ ಕೊಟ್ಬಿಟ್ಟು 4ನೇದು ಗ್ರೇಟ್ ಬ್ಯಾಂಗ್ಳೂರ್ ಅಥಾರಿಟಿ, ಡೆವಲಪ್ಮೆಂಟ್ ಆಫ್ ಗ್ರೇಟ್ ಬ್ಯಾಂಗ್ಳೂರ್ ಅಥಾರಿಟಿ ಅಂತ ಕೊಡ್ಬೋದು. ಓಕೆ, ಸೊ ಅವಾಗ ಯು ಹ್ಯಾವ್ ಟು ಎಲಿಮಿನೇಟ್ ದಟ್ ಆಪ್ಷನ್, ರೈಟ್? ಸೊ ಗ್ರೋಯಿಂಗ್ ಇದನ್ನ ಅರ್ಬನ್ ಎಕಾನಮಿ ಇದೆ, ಬರೀ ಬ್ಯಾಂಗ್ಳೂರಿಗೆ ಫೋಕಸ್ ಮಾಡಿಲ್ಲ. 11G ಮಾಡೆಲ್ ಅಲ್ಲಿ ಯಾವ್ದಿಲ್ಲ ಅಂತ ಅಂದ್ಬಿಟ್ಟು ಗ್ರೇಟ್ ಬ್ಯಾಂಗ್ಳೂರ್ ಅಥಾರಿಟಿಯನ್ನ ನಾವು ಗುಡ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಗ್ರೇಟ್ ಬ್ಯಾಂಗ್ಳೂರ್ ಅಥಾರಿಟಿ, ಗುಡ್ ಇನ್ಫ್ರಾಸ್ಟ್ರಕ್ಚರ್ G ಅಲ್ವಾ, ಗುಡ್ ಇನ್ಫ್ರಾಸ್ಟ್ರಕ್ಚರ್ ಗ್ರೇಟ್ ಬ್ಯಾಂಗ್ಳೂರ್ ಅಥಾರಿಟಿ ಅಂತ ಅಂದ್ಬಿಟ್ರೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಂತ GBA ಅಂತ ಇರ್ಬೋದೇನೋ ಅಂತ ಅನ್ಕೋತೀವಿ. ಓಕೆ, ನೋ, ಎಲಿಮಿನೇಷನ್ಗೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಯು ಶುಡ್ ನೋ ದಿಸ್. ಸೊ ಅಂದ್ರೆ ಇದನ್ನ ಈ ತರ ಏನು ಬಜೆಟ್ ಅಲ್ಲಿ ಕೊಟ್ಟಿಲ್ಲ, ಎಕನಾಮಿಕ್ ಬೇರೆ ಸೋಷಿಯಲ್ ಬೇರೆ ಅಂತ ನಾನು ಕೊಟ್ಟಿಲ್ಲ. ನಾನ್ ನಿಮಗೆ ಸೆಗ್ರಿಗೇಟ್ ಮಾಡಿರೋದು. ಯಾಕೆ ಅಂದ್ರೆ ಈ ಸೋಷಿಯಲ್ ಡೆವಲಪ್ಮೆಂಟ್ ಪ್ಯಾರಾಮೀಟರ್ಸ್ ಏನೇನು ಹೇಳಿದೀನಿ, ಓಕೆ, ಜಿಗಳು, ಇದನ್ನ ಸೋಷಿಯಾಲಜಿಲಿ ತರ್ಬೋದು ಗೊತ್ತಾ? ಎಕಾನಮಿ ಅಲ್ಲಿ ಏನ್ ಹೇಳಿದೀನಿ ಅದನ್ನ ಮೇನ್ಸ್ ಎಕಾನಮಿಲಿ ತರ್ಬೋದು. ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಮೇನ್ಸ್ ಆನ್ಸರ್ ರೈಟಿಂಗ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಇನ್ಕ್ಲೂಸಿವ್ ಗ್ರೋತ್ ಅಂತ ಇದೆ, ಆವಾಗ ಹೇಳ್ಬೋದು. ಓಕೆ, ಸೊ ಗ್ರೀನ್ ಎಕಾನಮಿ ಅಂತ ಹೇಳ್ಬೋದು. ಸೊ ಮತ್ತೆ ಗ್ರಾಟಿಂಗ್ ಎಕಾನಮಿ ಅಂತ ಎಲ್ಲ ಎಕಾನಮಿಯಲ್ಲಿ ನೀವು ಯು ಹ್ಯಾವ್ ಟು ಯೂಸ್ 11G ಮಾಡೆಲ್ ಅಲ್ಲಿ ಇದನ್ನ ಸೊ ನಾವು ಹೆಚ್ಚಿನ ಒಂದು ಕೇಂದ್ರೀಕೃತಗೊಳಿಸಿದಂತಹ ವಿಷಯವಾಗಿದೆ ಅಂತ ಹೇಳ್ಬೋದು.
ಕರ್ನಾಟಕ ಸರ್ಕಾರ ಇದಕ್ಕೆ ಹೆಚ್ಚಿನ ಒಂದು ಮುತುವರ್ಜಿನ ವಹಿಸಿದೆ ಅಂತ ಅಂದ್ಬಿಟ್ಟು. ಎನಿವೆ, ಇಷ್ಟೇ ಅಲ್ಲ, ಇಂಡಿಯಾದ ಯಾವುದು ಗೀತಾ ಮಾಡೆಲ್, ನಮ್ದು ಯಾವುದು 11G ಮಾಡೆಲ್. ಓಕೆ, ಸೊ ಇದನ್ನ ನಿಮಗೆ ಸ್ಕೀಮುಗಳನ್ನ 5 ಸ್ಕೀಮುಗಳಿಗೆ ಎಷ್ಟೆಷ್ಟು ಕೋಟಿ ಕೊಟ್ಟಿದ್ದಾರೆ ಅಂತ ಅದನ್ನ ನೆಕ್ಸ್ಟ್ ಇದನ್ನ ಮಾಡ್ತೀನಿ, ಅಪ್ಡೇಟ್ ಮಾಡ್ತೀನಿ. ನಮ್ಮ ಒಂದು GDP ಮತ್ತೆ ಇಂಡಿಯಾ GDP. ಓಕೆ, ನಮ್ಮ ಕರ್ನಾಟಕದ್ದು GSDP, ಕರ್ನಾಟಕ GSDP ಎಷ್ಟಿದೆ ಅಂತ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಮತ್ತೆ ಇಂಡಿಯಾ GDP ಯಾರು ಜಾಸ್ತಿ ಇದೆ ಹೇಳಿ ನೋಡೋಣ. ಕಂಪೇರ್ ಟು ಇಂಡಿಯಾ ವಿ ಹ್ಯಾವ್ ಗುಡ್ GSDP ಗ್ರೋತ್. ಗೊತ್ತಾ, 8.1% ಇದೆ ನಮ್ದು, 8.1% GSDP. ಓಕೆ, ಸೊ ಗ್ರಾಸ್ ಒಟ್ಟು ರಾಜ್ಯ ಆಂತರಿಕ ಉತ್ಪನ್ನ. ಓಕೆ, ಬಟ್ ಅವ್ರದ್ದು ಎಷ್ಟಿದೆ ಗೊತ್ತಾ, 7.4%. 7.4% ಇಂಡಿಯಾ GDP. ಇದರಲ್ಲಿ 3 ಸೆಕ್ಟರ್ಸ್ ಗ್ರೋತ್ ರೇಟ್ ನೋಡ್ಕೋಬೇಕಪ್ಪ ನೀವು. ಇದು ಗ್ರೋತ್ ರೇಟ್ ಅಂದ್ರೆ ಏನ್ ಗೊತ್ತಾ, ಹೋದ್ ವರ್ಷಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಈ ಸತಿ ಜಾಸ್ತಿ ಆಗಿರೋದು. 3 ಮೇಜರ್ ಸೆಕ್ಟರ್ಸ್ ಆಫ್ ಎಕಾನಮಿ, ಅದು ಕೃಷಿ, ಕೈಗಾರಿಕಾ ವಲಯ, ಸೇವಾ ವಲಯ ಅಲ್ವಾ. ಇದರಲ್ಲಿ ಹೋದ್ ವರ್ಷಕ್ಕಿಂತ ಗ್ರೋತ್ ಎಷ್ಟು % ಜಾಸ್ತಿ ಆಗಿದೆ ಅಂತ. ಹಾಗಾದ್ರೆ ಏನ್ ಮೇಡಮ್, ಬರೀ ಕೃಷಿಯಿಂದ 9% ಅಷ್ಟೇ ಬರ್ತಿರೋದ, ಅಥವಾ ಇಂಡಸ್ಟ್ರಿಯಿಂದ ಬರೀ ಇಷ್ಟೇ % ಹಂಗ್ ಕೇಳಬಾರ್ದು. ಕಾಂಟ್ರಿಬ್ಯೂಷನ್ ಬೇರೆ, ಗ್ರೋತ್ ರೇಟ್ ಬೇರೆ. ಪ್ಲೀಸ್ ರಿಮೆಂಬರ್ ದಿಸ್. ಅಗ್ರಿಕಲ್ಚರ್, ಇಂಡಸ್ಟ್ರಿ ಅಂಡ್ ಸರ್ವಿಸ್ ಸೆಕ್ಟರ್. ಸೊ ಎಷ್ಟಿದೆ ಗೊತ್ತಾ ಗ್ರೋತ್ ರೇಟ್, ಯಾವ್ದಕ್ಕೆ ಜಾಸ್ತಿ ಇದೆ, ಎನಿ ಐಡಿಯಾ? ಓಕೆ, ಅಗ್ರಿಕಲ್ಚರ್ 9.1%, ಸೂಪರ್ಬ್ ಗ್ರೋತ್ ಕಂಪೇರ್ ಟು ಅದರ್ ಸೆಕ್ಟರ್ಸ್. ಈ 2 ಸೆಕ್ಟರ್ಸ್ ಕಂಪೇರ್ ಮಾಡ್ಕೊಂಡ್ರೆ ಅಗ್ರಿಕಲ್ಚರ್ ಎಲ್ಲ ಜಲಾಶಯಗಳು ತುಂಬಿದ್ವು, ವರುಣನ ಕೃಪೆಯಿಂದ ಒಳ್ಳೆ ಮಳೆ ಆಗಿತ್ತು. ಓಕೆ, ಇರಿಗೇಷನ್ ಚೆನ್ನಾಗಿತ್ತು. ಇರಿಗೇಷನ್ ಚೆನ್ನಾಗಿದ್ರೆ ಇನ್ನೇನು. ಓಕೆ, ಸೊ ಸಮೃದ್ಧವಾದ ಬೆಳೆ ಬರುತ್ತೆ, ಬೆಳೆ ಬಂದ್ರೆ ರೈತರ ಆದಾಯ ಹೆಚ್ಚಾಗುತ್ತೆ. ಅಗ್ರಿಕಲ್ಚರ್ ಗ್ರೋತ್ ರೇಟ್ 9.1%. ಸೊ ಇಂಡಸ್ಟ್ರಿದು 6.7%, 6.7%. ಮತ್ತೆ ಸರ್ವಿಸ್ ಸೆಕ್ಟರ್ 8.1%. ಯಾವ್ದ್ರಲ್ಲಿ ಗ್ರೋತ್ ರೇಟ್ ಜಾಸ್ತಿ ನೋಡಿದ್ವಿ, ಅಥವಾ ಹಿಂಗ್ ಕೇಳ್ಬೋದು. ಓಕೆ, ಸೊ ಅಗ್ರಿಕಲ್ಚರ್ ಫಾಲೋಡ್ ಬೈ ಸರ್ವಿಸ್ ಸೆಕ್ಟರ್ ಫಾಲೋಡ್ ಬೈ ಇಂಡಸ್ಟ್ರೀಸ್. ಇದನ್ನ ಶಫಲ್ ಮಾಡಿ ಕೇಳಿ, ಯಾವ ಕರೆಕ್ಟ್ ಆರ್ಡರ್, ಯಾವ ಅಂದ್ರೆ ಗ್ರೋತ್ ರೇಟ್ ಅನ್ನ ಯಾವ ಒಂದು ಕ್ಷೇತ್ರದಲ್ಲಿ ಅಧಿಕ ಒಂದು ಬೆಳವಣಿಗೆ ದರವನ್ನ ನಾವು ಸಾಧಿಸಿದ್ವಿ ಅದನ್ನ ಅನುಕ್ರಮವಾಗಿ ಬರೀರಿ ಅಂತ ಕೇಳ್ಬೋದು. ಓಕೆ, ಇಂಡಸ್ಟ್ರಿ 3rd ಬರುತ್ತೆ, ಸರ್ವಿಸ್ ಸೆಕ್ಟರ್ 2nd ಬರುತ್ತೆ. ರೈಟ್. FDI ನಾನು ಹೇಳ್ದೆ ಎಷ್ಟು, 2.6% FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿದೆಯಂತೆ. ಓಕೆ, ಸೊ ದಟ್ಸ್ ಅ ವೆರಿ ಗುಡ್ ಮೂವ್ ಅಂತ ಹೇಳ್ಬೋದು. ಸೊ ಅಂಡ್ ಮೋರ್ ಓವರ್, ಸೊ ಟಾಪ್ ಡೆಸ್ಟಿನೇಷನ್ಸ್ ಫಾರ್ FDI ಮಹಾರಾಷ್ಟ್ರ, ಗುಜರಾತ್, ಡೆಲ್ಲಿ, ಅಲ್ಲಿ ಡಿಕ್ಲೈನ್ ಆಗಿದೆ FDI, ಬಟ್ ನಮ್ಮಲ್ಲಿ ಇನ್ಕ್ರೀಸ್ ಆಗಿದೆ. ಅದಕ್ಕೆ ಕಾರಣ ಏನಂದ್ರೆ ಇಂಡಸ್ಟ್ರಿಯಲ್ ಪಾಲಿಸಿ, ಅದನ್ನ ಡಿಸ್ಕಸ್ ಮಾಡ್ತೇನೆ. ಓಕೆ, ಎಕನಾಮಿಕ್ ಸರ್ವೆಯಲ್ಲಿ ಕರ್ನಾಟಕದಲ್ಲಿ 2.6 ಟೈಮ್ಸ್ ಜಾಸ್ತಿ ಆಗಿದೆ. 2 ಪಟ್ಟಲ್ಲ, 2.5 ಪಟ್ಟಷ್ಟು FDI ಇನ್ಫ್ಲೋ ಜಾಸ್ತಿ ಆಗಿದೆ. ಅಂದ್ರೆ ವಿದೇಶಿ ನೇರ ಹೂಡಿಕೆಯ ಒಂದು ಒಳ ಹರಿವು ಜಾಸ್ತಿ ಆಗಿದೆ ಅಂತ. ಓಕೆ, ಸೊ ಒಂದಿಷ್ಟು ಒಂದ್ ಸ್ವಲ್ಪ ಕಪಲ್ ಆಫ್ ಸ್ಕೀಮ್ಸ್ ಐ ಡಿಸ್ಕಸ್, ಎಸ್ಪೆಷಲಿ ಅಗ್ರಿಕಲ್ಚರ್ದು, ಯಾವ ರೀತಿ ನೀವು ಓದ್ಕೋಬೇಕು ಅಂತ. ಸೊ ಈಗ ನಾವು ರುಪಿ ಕಮ್ಸ್ ಇನ್, ರುಪಿ ಗೋಸ್ ಔಟ್, ಯಾವ್ದ್ರಿಂದ ಬರುತ್ತೆ, ಯಾವ್ದ್ರಿಂದ ಹೋಗುತ್ತೆ. ಸೊ ಇದನ್ನ ಕಲಿಬೇಕು. ಅದ್ರ ಜೊತೆಗೆ ಸ್ಕೀಮ್ಸ್, ಪ್ರೋಗ್ರಾಮ್ಸ್, ಮತ್ತೆ ಹೊಸ ಇನಿಷಿಯೇಟಿವ್ಸ್, ಇಲ್ಲಾದ್ರೂ ಯಾವ್ದಾದ್ರು ಕೇಂದ್ರವನ್ನ ತಂದಿದ್ರೆ ಅದು ಬೇಕು. 3 ಆಯಾಮಗಳಲ್ಲಿ ನೋಡ್ಕೊಂಡು ಹೋಗ್ತೇವೆ. ಓಕೆ, ಈಗ ಎಕ್ಸಾಂಪಲ್ ಅಗ್ರಿಕಲ್ಚರಲ್ ಸ್ಕೀಮ್ಸ್ ಅಂದ್ರೆ ನಾನು ಹೇಳ್ದೆ ಏನು, ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ ಅಂತ. ಇದು ಆಕ್ಚುಲಿ ಬಜೆಟ್ ಅಲ್ಲಿ ಏನ್ ತಂದಿದ್ರು ಗೊತ್ತಾ, ಕೇಂದ್ರ ಬಜೆಟ್ ಅಲ್ಲಿ ಭಾರತ್ ವಿಸ್ತಾರ್ ಸ್ಕೀಮ್ ಅಂತ ತಂದಿದ್ರು. ಆ ಸ್ಕೀಮು ಈ ಸ್ಕೀಮು ಬೇರೆ ಬೇರೆ, ವಿಸ್ತಾರ್ ಒಂದೇನೆ. ಓಕೆ, ವರ್ಚುಲಿ ಇಂಟಿಗ್ರೇಟೆಡ್ ಅಂತ ಬರುತ್ತೆ. ಸೊ ವಿಸ್ತಾರ್ ಸ್ಕೀಮ್ ಇಸ್ ಡಿಫ್ರೆಂಟ್. ಸೊ ವರ್ಚುಲಿ ಇಂಟಿಗ್ರೇಟೆಡ್ ಸಿಸ್ಟಮ್ ಟು ಆಗ್ಮೆಂಟ್ ಅಗ್ರಿಕಲ್ಚರ್ ಅಂತ ಅಂದ್ಬಿಟ್ಟು. ಓಕೆ, ಸೊ ಆ ಭಾರತ ವಿಸ್ತಾರು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೃಷಿ ವಿಸ್ತಾರು. ದೇ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಒಬ್ಜೆಕ್ಟಿವ್ಸ್. ಓಕೆ, ದೇಶಗಳು ಬೇರೆ. ಅದಾದ್ಮೇಲೆ ಗವರ್ಮೆಂಟ್ ಆಫ್ ಇಂಡಿಯಾ ಶ್ರೀ ಅನ್ನ ಅಂತ ತಂದಿತ್ತು. ಏನಕ್ಕೆ? ಟು ಎನ್ಕರೇಜ್ ಮಿಲೆಟ್ ಪ್ರೊಡಕ್ಷನ್, ಸಿರಿಧಾನ್ಯಗಳ ಉತ್ಪಾದನೆಯನ್ನ ಹೆಚ್ಚಿಸ್ಬೇಕು ಅಂತ ಅಂದ್ಬಿಟ್ಟು ಶ್ರೀ ಅನ್ನ ಯೋಜನೆ ಅಂತ. ಈ ಸತಿ ನಮ್ಮಲ್ಲಿ ರೈತ ಸಿರಿ ಅಂತ ಇತ್ತು, ಬಟ್ ಈಗ ಬೇರೆ ತಗೊಂಡ್ ಬಂದಿದ್ದಾರೆ. ಏನ್ ಗೊತ್ತಾ, ಮಿಲೆಟ್ ಹಬ್ ಅಂತ. ಇದು ಬರೀ ಬೆಳೆಯೋದನ್ನ ಉತ್ತೇಜಿಸಲ್ಲ,
ಅದ್ರ ಜೊತೆಗೆ ಸೊ ಒಂದು ಯುವಕರನ್ನ, ಗ್ರಾಮೀಣ ಯುವಕರಿಗೆ ಬೇಕಾಗಿರುವಂತ ತಂತ್ರಜ್ಞಾನ ಕೊಡುವಂಥದ್ದು, ಉದ್ಯಮಿಗಳನ್ನ, ಈಗ ಮಿಲೆಟ್ ಮಿಕ್ಸ್ ಅಂತ ಎಲ್ಲ ಮಾಡ್ತಿರಲ್ಲ, ಜೀನಿ ಪೌಡ್ರು, ಇಂಥವ್ರಿಗೆಲ್ಲರಿಗೂ ಕೂಡ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಅಂದ್ಬಿಟ್ಟು ಈ ಮಿಲ್ಲೆಟ್ ಹಬ್ ಅಂತ ತಂದಿದ್ದಾರೆ. ಓಕೆ, ಸೊ ಅಷ್ಟೇ ಅಲ್ಲ, ವಸುಧಾಮೃತ ಅಂತ ಆರ್ಗ್ಯಾನಿಕ್ ಫಾರ್ಮಿಂಗ್. ಗ್ರೀನ್ ರೆವಲ್ಯೂಷನ್ ಇಂದ ಏನಾಯ್ತು, ಮಣ್ಣಿನ ಒಂದು ಫಲವತ್ತತೆ ಎಲ್ಲ ನಾಶ ಆಗ್ಬಿಟ್ಟಿದೆ, ಮಣ್ಣು ಸತ್ವಹೀನ ಆಗಿದೆ, ಸಾಯಿಲ್ ಹ್ಯಾಸ್ ಲಾಸ್ಟ್ ಇಟ್ಸ್ ಫರ್ಟಿಲಿಟಿ. ಅದಕ್ಕೋಸ್ಕರ ವಸುಧಾಮೃತ ಅಂತ. ಅಲ್ಲಿ ಏನ್ ತಂದಿದ್ರು, ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಥವಾ ಪರಂಪರಾಗತ ಕೃಷಿ ವಿಕಾಸ್ ಯೋಜನಾ, ಹಳೆ ಯೋಜನೆಗಳು. ಈಗ ಈ ಒಂದು ಮಣ್ಣಿನಲ್ಲಿರುವಂತಹ ಸಾವಯವ ಇಂಗಾಲದ ಅಂಶವನ್ನ ಹೆಚ್ಚಿಸಬೇಕು, ಅದರ ಒಂದು ಭೌತಿಕ ರಾಸಾಯನಿಕ ಅಂಶಗಳನ್ನ ನಾವು ಇನ್ನಷ್ಟು ಪುನಶ್ಚೇತನಗೊಳಿಸ್ಬೇಕು, ಮಣ್ಣು ಜೀವಂತವಾಗಿ ಬದುಕಬೇಕು, ಅದ್ರ ಸತ್ವನೆಲ್ಲ ಹೀರ್ಕೊಂಡ್ಬಿಟ್ಟಿದೇವಲ್ಲ, ಅದಕ್ಕೋಸ್ಕರ ಈಗ ವಸುಧಾಮೃತ ಅಂತ ಸ್ಕೀಮ್ ಅಂತ. ಸಾವಯವ ಭಾಗ್ಯ ಅಂತ ಇತ್ತು, ಈ ವಸುಧಾಮೃತ ಬರೀ ಸಾವಯವ ಕೃಷಿನ ಅಷ್ಟೇ ಅಲ್ಲ, ಬೇರೆದನ್ನು ಕೂಡ ಎನ್ಕರೇಜ್ ಮಾಡುತ್ತೆ. ಓಕೆ, ದಟ್ ಐ ವಿಲ್ ಕಮ್ ಟು ದಟ್ ಪಾರ್ಟ್ ಲೇಟರ್. ಓಕೆ, ಸಸ್ಯ ಸಂಜೀವಿನಿ ನೋಡಿ. ಸೊ ಐಡಿಯಾನೇ ಇಲ್ಲ. ಲಾಸ್ಟ್ ಟೈಮ್ ನಿಮ್ಗೆ ರಾಯಚೂರಲ್ಲಿ ಒಂದು ಈ ಪೆಸ್ಟ್ ಅಟ್ಯಾಕ್ ಗಳನ್ನು ನಿಯಂತ್ರಣ ಮಾಡ್ಲಿಕ್ಕೆ ಒಂದು ಸೆಂಟರ್ ತಗೊಂಡ್ ಬಂದಿದ್ರು. ಓಕೆ, ಅದಕ್ಕೆ ಒಂದು ರಿಸರ್ಚ್ ಮಾಡ್ಲಿಕ್ಕೆ. ಸೊ ಈ ಸತಿ ಅಂದ್ರೆ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಟೆಕ್ನಾಲಜಿ ಅಂತ ತಂದಿದ್ರು. ಈ ಸತಿ ಏನ್ ಮಾಡಿದ್ರು ಗೊತ್ತಾ, ಡಿಸೀಸಸ್ ಇಂದ ತಾನೆ ರೈತರಿಗೆಲ್ಲ ದೇ ಇನ್ಕರ್ ಲಾಸ್. ಓಕೆ, ಒಂದ್ ಸತಿ ಒಂದು ಕ್ರಾಪ್ ಲಾಸ್ ಆಯ್ತು ಅಂದ್ರೆ ಪಟ 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 ಅಂತ ರ್ಯಾಪಿಡ್ ಆಗಿ ಸ್ಪ್ರೆಡ್ ಆಗ್ಬಿಡುತ್ತೆ ಡಿಸೀಸ್. ಸೊ ಬೆಳೆದು ನಿಂತಿರೋ ಬೆಳೆ ಕೆಲವೇ ದಿನಗಳಲ್ಲಿ ಸರ್ವನಾಶ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಅರ್ಲಿ ಡಿಟೆಕ್ಷನ್, ಆ ರೋಗ ಪತ್ತೆ ಮಾಡ್ಬೇಕು. ಅಂದ್ರೆ ಆ ಒಂದು ಕೀಟ ಯಾವ್ದಿದೆ ಅಥವಾ ರೋಗ ಕಾರಕ ಯಾವ್ದಿದೆ ಅದನ್ನ ಪತ್ತೆ ಹಚ್ಚಿ ಅದನ್ನ ಆ ರೋಗಕಾರಕವನ್ನ ಕೊಲ್ಲಿಕ್ಕೆ ಅಗತ್ಯವಿರುವಂತಹ ಜೈವಿಕ ಒಂದು ಕೀಟನಾಶಕಗಳನ್ನ ಸಜೆಸ್ಟ್ ಮಾಡಬೇಕು, ಇತರೆ ಕ್ರಮಗಳನ್ನ ಸೂಚಿಸಬೇಕು. ಅದಕ್ಕೆ ಸಸ್ಯ ಸಂಜೀವಿನಿ ಅಂತ. ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಕರ್ನಾಟಕ ಸರ್ಕಾರ ಜಾರಿಗೊಳಿಸಿದೆ. ಇದನ್ನೆಲ್ಲ ಕೂಡ ಮುಂದಿನ ಭಾಗದಲ್ಲಿ ನೋಡ್ಕೊಳ್ತಾ ಹೋಗೋಣ. ನಿಮ್ಮ ಏನೇ ಅನಿಸಿಕೆ ಅಭಿಪ್ರಾಯಗಳಿದ್ರು ಕೂಡ ದಯವಿಟ್ಟು ಹಂಚ್ಕೊಳ್ಳಿ. ಐ ವೆಲ್ಕಮ್ ಯುವರ್ ಫೀಡ್ಬ್ಯಾಕ್. ಓಕೆ, ಸೊ ನನಗೆ ನೀವು ಅಂದ್ರೆ ತುಂಬಾ ಶಾರ್ಟ್ ಟೈಮ್ ಅಲ್ಲಿ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿದ್ರು ಕೂಡ ನಿಮ್ಮೆಲ್ಲರ ಒಂದು ಅತ್ಯುತ್ತಮವಾದ ಸ್ಪಂದನೆ ನನ್ನಲ್ಲಿ ಇನ್ನಷ್ಟು ಸ್ಫೂರ್ತಿಯನ್ನು ಹುಟ್ಟಾಕಿದೆ. ಓಕೆ, ಐ ವಿಲ್ ಬಿ ಅಟ್ ಯುವರ್ ಸರ್ವಿಸ್. ನಿಮ್ಮ ಒಂದು ಸೇವೆ ನನ್ನ ಕಡೆಯಿಂದ ಎಷ್ಟು ಕೊಡ್ಲಿಕ್ಕಾಗತ್ತೆ, ಸೊ ಅದನ್ನ ನಾನು ಗಮನದಲ್ಲಿ ಇಟ್ಕೊಂಡು, ಸೊ ಐ ವಿಲ್ ಕೀಪ್ ರೆಂಡರಿಂಗ್ ಮೈ ಸರ್ವಿಸ್ ಟು ಯು. ಸೊ ನಾನು ಒಂದು ಇತ್ತೀಚೆಗೆ ಅದೇ ಕರೆಂಟ್ ಅಫೇರ್ಸ್ 1 ಇಯರ್ದು ಕೋರ್ಸ್ ಅಂತ ಶುರು ಮಾಡಿದೀವಿ. ತುಂಬಾ ವೆರಿ ನಾಮಿನಲ್ ಕಾಸ್ಟ್, ಅಫೋರ್ಡಬಲ್ ಕಾಸ್ಟ್, 1000 ರೂಪಾಯಲ್ಲಿ ಬಜೆಟ್, ಸರ್ವೆ ಮತ್ತೆ ಕರೆಂಟ್ ಅಫೇರ್ಸ್. ಓಕೆ, ಮತ್ತೆ ಹೇಳ್ತಾ ಇದ್ದೀನಿ, ಯಾರಿಗೆ ಆಗೋದೇ ಇಲ್ಲ ಅಂತಂದ್ರೆ ದಯವಿಟ್ಟು ನನ್ನನ್ನು ಸಂಪರ್ಕಿಸಿ. ನನ್ನ ನಂಬರ್ ಕೂಡ ಕೊಡ್ತೀನಿ. ಸೊ ದೇ ಕ್ಯಾನ್ ಟೇಕ್ ಫ್ರೀ ಕ್ಲಾಸಸ್. ಓಕೆ, 1000 ರೂಪಾಯಿಗೂ ಕಷ್ಟ ಇದೆ ಮೇಡಮ್ ನನಗೆ, ಸೊ ಕಂಪ್ಲೀಟ್ಲಿ ಐ ಆಮ್ ವೆರಿ ಪೋರ್, ನಂಗೆ ಆಫರ್ಡ್ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ನನ್ನ ನಂಬರ್ ತಗೊಂಡು ಸೊ ಅವ್ರಿಗೆ ನಾನು ಫ್ರೀ ಆಕ್ಸೆಸ್ ಕೊಡ್ತೀನಿ ಕ್ಲಾಸಸ್ದು. ಓಕೆ, ಅದ್ರ ಜೊತೆಗೆ ನೆಕ್ಸ್ಟ್ ಎಕನಾಮಿಕ್ ಸರ್ವೆ ಕ್ಲಾಸಸ್ ಕೂಡ ಪ್ರಾರಂಭಿಸ್ತಾ ಇದ್ದೀನಿ. ಓಕೆ, ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಓಕೆ, ಸೊ 2 ನಂಬರ್ ಕೆಳಗಡೆ 2 ನಂಬರ್ ಬರೀತಾರೆ, ಇಲ್ಲಿ ಬರೆದು ಬಿಡಪ್ಪ. ಸೊ ಆ 2 ನಂಬರನ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ನಿಮ್ದು ಏನೇ ಸಮಸ್ಯೆಗಳಿದ್ರೆ ಅಥವಾ ನಿಮ್ಗೆ ಏನಾದ್ರು ನನ್ನ ಕಡೆಯಿಂದ ಡಿಮ್ಯಾಂಡ್ಸ್ ಇದ್ರೆ ಕೂಡ ಸೊ ನೀವು ಕೇಳಬಹುದು. ಓಕೆ, ನಿಮ್ಮೆಲ್ಲರ ಒಂದು ಪ್ರೀತಿಗೆ ವಿಶ್ವಾಸಕ್ಕೆ ಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಇದು ಆಫೀಸ್ ನಂಬರ್. ಓಕೆ, ಅಲ್ಲೇ ಬರ್ಬಿಡು ಆಫೀಸ್.